ನಮಸ್ಕಾರ. ನಿಮ್ಮ ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ನಾವು ಇತ್ತೀಚೆಗೆ ಹಲವಾರು ರೀತಿಯಾದಂತ ವಿಶೇಷ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದೇ ರೀತಿಯಾದಂತ ನಮ್ಗೆ ಸಹಕಾರ, ಪ್ರೋತ್ಸಾಹ, ತುಂಬಾ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ರಿ. ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೀನಿ. ಸ್ನೇಹಿತರೆ, ನಾವು ಈಗಾಗಲೇ ಸ್ವಲ್ಪ ದಿನಗಳ ಹಿಂದೆ ಮತ್ತು ಈಗ ಬರುವ ದಿನಮಾನಗಳಲ್ಲಿ ಕೆಲವೊಂದು ರೀತಿಯಾದಂತ ವಿಭಿನ್ನ ಶೈಲಿಯ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ತಾ ಬರ್ತಾ ಇದೀವಿ. ಯಾವ ರೀತಿ ಪರಿಚಯ ಮಾಡ್ತಾ ಇದೀವಿ ಅನ್ನೋದು ಕುರಿತಾಗಿ ಅದನ್ನೇ ನಾವು ಕತ್ತಲೆ ಬೆಳಕು ಕಾರ್ಯಕ್ರಮ ಅಂತ ಮಾಡಿದೀವಿ. ಹಲವಾರು ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಹಲವಾರನ್ನು ಗುರುತಿಸಿದ್ವಿ, ಬೇರೆ 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 ರೀತಿಯಾದಂತ ಗುರುತಿಸಿ. ಇವತ್ತು ನಾವು ಯಾವ ರೀತಿ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಹೆಂಗಿರ್ಬೇಕು, ಜೀವನ ಶೈಲಿ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಹಿಂದೆ ಆಗಿತ್ತು ಅನ್ನೋದು ಕುರಿತಾಗಿ ಒಬ್ಬ ವಿಶೇಷ ವ್ಯಕ್ತಿಯನ್ನ ಸಣ್ಣದಾಗಿ ಕಿರು ಪರಿಚಯ ಮಾಡುತ್ತಾ ತಮ್ಮ ಮುಂದೆ ಬಂದಿದ್ದೀನಿ. ಯಾಕೆ ನಾನು ಇಷ್ಟೊಂದು ಕಿರು ಪರಿಚಯ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ದೊಡ್ಡ ಪರಿಚಯ ಮಾಡೋದಾಗಲ್ಲ, ಕಿರು ಪರಿಚಯ ಮಾಡ್ತಾ ಆಮೇಲೆ ದೊಡ್ಡ ಪರಿಚಯ ಯಾವ ರೀತಿ ಹೋಗುತ್ತೆ ಅನ್ನೋದು ನಿಮ್ಮ ಆಶೀರ್ವಾದ ಮುಖಾಂತರ ನಾವು ಮುಂದುವರಿತೀವಿ. ಸ್ನೇಹಿತರೆ, ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಬಾಗಲಕೋಟೆಗೆ, ಅದ್ರಲ್ಲಿನೂ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿಗಳು ಇದಾರ ಅನ್ನೋದು ಕೂಡ ನಾವು ಅನ್ಕೊಂಡಿರಲ್ಲ. ಯಾರೋ ಒಬ್ಬ ವ್ಯಕ್ತಿ ಏನೇನು ಮಾಡದೆ, ಏನೇನು ಮೈಸೂರು ಬೆಂಗಳೂರಲ್ಲಿ ಏನೇನು ಇರುತ್ತೆ, ಏನೇನು ಹಾಕೊಂಡಿರ್ತಾರೆ. ಆದ್ರೆ ಇವತ್ತು ನಿಜವಾದ ಪಕ್ಷದಲ್ಲಿ ದುಡಿದು, ನಿಜವಾದ ಯುವಕರನ್ನ ಬೆಳೆಸಿ, ನಿಜವಾಗ್ಲೂ ಸ್ವಾರ್ಥತೆಯನ್ನ ಬಿಟ್ಟು ಪಕ್ಷಕ್ಕಾಗಿ, ಸಮಾಜಕ್ಕಾಗಿ ಅವರ ಜೀವನ ಶೈಲಿಯನ್ನ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಬೇರೆ ಯಾವ್ದು ಅಲ್ಲ, ನೇರವಾಗಿ ಅವ್ರದ್ದು ಹೆಸರನ್ನ ಹೇಳ್ಬಿಡ್ತೀರಿ. ರಾಜು ಮಣ್ಣಿಕೇರಿ ಅವರು ಕಾಂಗ್ರೆಸ್ದ ಮುಖಂಡ್ರಿ. ಅವರು ಯಾವ ಮುಖಂಡ್ರು ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ಆ ಸಮಾಜದ ಏನು ಆ ಸಮಾಜದಲ್ಲಿ ಇದ್ದಾರೋ ಅವ್ರಿಗೆ ಒಂದು ಕಳೆ ತಂದವರು. ಅಲ್ಲಿ ಮುಖಂಡ್ರ ಆದ ತಕ್ಷಣ ಆ ಸಮಾಜಕ್ಕೆ ಒಂದು ಕಳೆ ತಂದವರು ಅಂತ ಆ ವ್ಯಕ್ತಿಯನ್ನ ತಮ್ಗೆ ನಾನು ಪರಿಚಯ ಮಾಡ್ತೀನಿ. ನೀವೇ ಅವ್ರ ಬಾಯಿಂದ ಕೇಳೋರಂತೆ. ಸರ್, ಬನ್ನಿ. ನಮ್ಮ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪತ್ರಕರ್ತರು, ಸಮಾಜ ಸೇವಕರು, ಹಾಗೆ ನಮ್ಮ ಸಮಾಜದಲ್ಲಿ ತಪ್ಪು ತಡಿಗಳನ್ನ ತಿದ್ದುತ್ತಾ ಇರುವಂತ ವಕೀಲರು ಕೂಡ ಹೌದು. ಸೊ ಅಂತವ್ರನ್ನ ನಾವು ಮಾತಾಡ್ಸೋಣ, ಪರಿಚಯ ಮಾಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಮಾತಾಡ್ಸೋಣ ನಮ್ಮ ಕತ್ತಲೆ ಬೆಳಕು ವೇದಿಕೆಯಲ್ಲಿ ರಾಜು ಮಣ್ಣಿಕೇರಿ ಅವ್ರನ್ನ. ಸರ್, ನಮಸ್ಕಾರ. ನಮಸ್ಕಾರ ಸರ್, ಆರಾಮಿದ್ದೀರಿ? ಸರ್, ಚೆನ್ನಾಗಿದ್ದೀನಿ ಸರ್, ಹೇಳಿ ಸರ್, ತಮ್ಮ ರಾಜಕೀಯ ಜೀವನ, ತಮ್ಮ ಬಾಲ್ಯದ ಜೀವನ, ಯಾವ ರೀತಿಯಾಗಿ ರಾಜಕೀಯಕ್ಕೆ ಬಂದ್ರಿ, ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಾವು ಪರಿಚಯ ಮಾಡ್ಕೊಬೇಕು. ಸರ್, ನಾನು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ. ಓಕೆ. 2001ರಲ್ಲಿ ಏನು ನಮ್ಮ ಬಾಗಲಕೋಟೆ ಮುಳುಗಡೆ ಆದಂತ ಸಂದರ್ಭದಲ್ಲಿ ನಾವು PUC ಓದ್ತಾ ಇದ್ವಿ. ಓಕೆ. ಅವಾಗ ನನ್ನ ವಯಸ್ಸು ನನಗೆ ಅನ್ಸಿದ ಮಟ್ಟಿಗೆ 17 ವಯಸ್ಸು ಇರ್ಬೋದು. ಅವಾಗ PUC ಫಸ್ಟ್ ಇಯರ್ ನಲ್ಲಿನೇ ನಾನು ವಿದ್ಯಾರ್ಥಿ ಕಾಂಗ್ರೆಸ್ಗೆ ಏನೋ ಮುಳುಗಡೆ ಆದಂತ ಜನರನ್ನ ನಮ್ಮದೇ ಆದಂತ ಸೇವೆನ ಸಲ್ಲಿಸ್ಬೇಕು, ನಮ್ಮದೇ ಆದಂತ ಒಂದು ಗುರ್ತನ್ನ ಉಳಿಸ್ಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿ. ಅದಕ್ಕೆ ಪ್ರೇರಣೆನೆ ನಮ್ಮ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಇಂದಿರಾ ಗಾಂಧೀಜಿಯವರಾಗಿರ್ಬೋದು, ನಮ್ಮ ಭಗತ್ ಸಿಂಗ್ ಅವರಾಗಿರ್ಬೋದು, ಇಂಥ ಮಹನೀಯರ ಒಂದು ಪ್ರೇರಣೆಯಿಂದ ನಾನು ಏನೋ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದೆ. ಸರ್, ಹುಟ್ಟು ಮೂಲತಃ ಯಾವ ಊರು ಸರ್? ಸರ್, ನನ್ನ ಹುಟ್ಟೂರು ಬಿಳಿಗಿ ತಾಲೂಕು ಮಣ್ಣಿಕೇರಿ ಊರಿನದ್ದು, ಸ್ವಂತೂರು. ಮತ್ತು ನಾನು ಸೆಟ್ಲ್ ಆಗಿದ್ದು ಬಾಗಲಕೋಟೆಯಲ್ಲೇ ಸೆಟ್ಲ್ ಆಗಿದ್ದೀನಿ. ನಾನು ವೃತ್ತಿಯಲ್ಲಿ ವಕೀಲನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಪತ್ರಕರ್ತನಾಗಿನೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀನಿ. ರಾಜಕೀಯದಲ್ಲಿ 2001ರಿಂದ ಇಲ್ಲಿವರೆಗೂ ರಾಜಕೀಯದಲ್ಲಿ ಮುಂದುವರಿತಾ ಇದ್ದೀನಿ. ನನ್ನ ಹೋರಾಟ ನಿರಂತರವಾಗಿ ಈ ಸ್ಲಮ್ ಜನರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿನೇ ಬಹಳ ಹೆಚ್ಚು ನಾನು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀನಿ, ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀನಿ. ಯಾವ್ದೋ ಒಂದು ಕಾನ್ಸೆಪ್ಟ್ ಬಂದಾಗ ಅದನ್ನ ಮೊದಲು ನಾನು ಸ್ಟಡಿ ಮಾಡಿ ಅವ್ರ ಹತ್ರ ಹೋಗುವಂತ ನನ್ನ ಆಸಕ್ತಿ. ಮತ್ತು ಅದು ಯಾವುದೋ ಒಂದು ಕೆಲಸ ಕೊಟ್ರೆ ಅದ್ರ ಬಗ್ಗೆ ಮೊದಲು ತಿಳ್ಕೊಂಡು ಅದ್ರ ನಂತರ ನಾವು ವಿಚಾರ ಮಾಡ್ತೀನಿ. ಅಲ್ಲಿ ಮಟ್ಟನೂ ನಾವು ಹೋಗ್ತಾ ಇರ್ಲಿಲ್ಲ. ಏನೋ ಆಕಸ್ಮಿಕವಾಗಿ ರಾಜಕಾರಣದಲ್ಲಿ ನಾನು ರಾಜಕೀಯ ಗಣ್ಯ ವ್ಯಕ್ತಿಗಳಾದಂತ ನಮ್ಮ ಬಾಗಲಕೋಟೆ ಜಿಲ್ಲೆಯ MP ಅವರು, ಮಾಜಿ MP ಅವರು RS ಪಾಟೀಲ್ರು ನಮ್ಗ ಆಗಿನ ಕಾಲದಲ್ಲಿ ಬಹಳ ಗಟ್ಟಿ ರಾಜಕಾರಣಿ ಅಂದ್ರೆ RS ಪಾಟೀಲ್ರು. ಮತ್ತು ಅದೇ ರೀತಿ ನಮ್ಮ ಬಾಗಲಕೋಟೆಯ JN ಪಾಟೀಲ್ ಅಂತ ಹೇಳಿ. ಮತ್ತೆ ಇಂಥ ವ್ಯಕ್ತಿಗಳು ಅಲ್ಲಿ ಅವರು ವಿದ್ಯಾರ್ಥಿ ಕಾಂಗ್ರೆಸ್ನ ಬಹಳ ಹುಡುಗರನ್ನ, ಹೊಸ ಹುಡುಗರನ್ನ ಗುರುತಿಸಿ ಅವಕಾಶಗಳನ್ನು ಕೊಡುವಂತ ಕೆಲಸ RS ಪಾಟೀಲ್ರಾಗ್ಲಿ, JN ಪಾಟೀಲ್ರಾಗ್ಲಿ ಮತ್ತು ನಮ್ಮ ಬೇರೆ ಬೇರೆ ನಾಯಕರು ಕೂಡ ಕಾರಣ ಇದ್ದಾರೆ. ಆದ್ರೆ ಮುಳುಗಡೆ ಅಂದ ತಕ್ಷಣನೇ ನಮ್ಗೆ ನೆನಪಾಗ್ಬೋದು ಬಾಗಲಕೋಟೆ
ಇಡೀ ಜಗತ್ತಿಗೆ ಎರಡನೇ ಸ್ಥಾನ. ಹೌದು. ಮುಳುಗಡೆ ಆದಂತ ಪ್ರದೇಶ ನಮ್ಮ ಬಾಗಲಕೋಟೆ ಎರಡನೇ ಸ್ಥಾನ. ಅದರಲ್ಲಿ ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ನಮ್ಮ ಗೆಳೆಯರಾದಂತ ರಮೇಶ್ ಸಣದಿಯವರಾಗಿರ್ಬೋದು, ಸಿರ್ಸಲ್ ಬೂದ್ಯಾಳ್ ಆಗಿರ್ಬೋದು, ಇಂಥವ್ರೆಲ್ಲರೂ ಒಂದು ನಮ್ ಹಿಂದೆ ಒಂದು ಬಲವಾದಂತ ದೊಡ್ಡ ಸೈನ್ಯನೇ ವಿದ್ಯಾರ್ಥಿ ಕಾಂಗ್ರೆಸ್ನ ಸೈನ್ಯ ಇತ್ತು. ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಮುಳುಗಡೆ ಆದಂತ ಸ್ಥಳಗಳಿಗೆ ಹೋಗ್ತಿದ್ವಿ, ಅಲ್ಲಿರುವಂತ ಮಹಿಳೆಯರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಅವ್ರ ಮನೆಯಲ್ಲಿರುವಂತ ಸಾಮಾನುಗಳನ್ನ ಎತ್ತಿ ಹಾಕ್ತಾ ಇದ್ದೀವಿ, ಅವರ ಮನೆ ಯಾವ ಮನೆ ಹೋಯ್ತು ನೀರಿನಲ್ಲಿ ಕೊಚ್ಚಿ ಹೋಯ್ತು ಅಂತೇಳಿ ಅವ್ರ ಮನೆಗಳನ್ನ ಐಡೆಂಟಿಫೈ ಮಾಡಿ ಆ ಮನೆ ಸರ್ವೆ ನಂಬರ್ ನ ತೆಗೆದುಕೊಂಡು ಎಷ್ಟು ಜನ ಈ ಏರಿಯಾದಲ್ಲಿ ಮುಳುಗಡೆ ಆದ್ರು ಅನ್ನುವಂತ ವಿಷಯನ ತಗೊಂಡು ಅದನ್ನ ನಮ್ಮ ಬಾಗಲಕೋಟೆಯ BTDಗೆ ಮಾಹಿತಿಯನ್ನ ಕೊಡೋದಾಗ್ಲಿ, ಆಗಿನ ಕಾಲದ IAS ಆಫೀಸರ್ ಜಾಮದಾರ್ ಅಂತೇಳಿ ಇಡೀ ವಿಶ್ವಕ್ಕೆ ಮಾದರಿ ಆದಂತ IAS ಅಧಿಕಾರಿ ಜಾಮದಾರ್ ಅವರು ಆಗಿನ ಕಾಲದ ನಮ್ಮ ಅಧಿಕಾರಿ ಆಗಿದ್ರು. ಅವ್ರಿಗೂ ಕೂಡ ನಾವು ಬರ್ತಾ ಇದ್ದೀವಿ ಅಂದ್ರೆ ವಿದ್ಯಾರ್ಥಿಗಳು ಬರ್ತಾ ಇದಾರೆ ಅಂತಾರೆ, ಅವರು IAS ಅಧಿಕಾರಿ ಆಗ್ತಿದ್ದಿಲ್ಲ, ಮುಗ್ಧ ಮಕ್ಕಳ ಜೊತೆ ಮುಗ್ಧರಾಗಿರ್ತಿದ್ರು ಜಾಮದಾರ್ ಸಾಹೇಬ್ರು. ಅವರು ಕೂಡ ನಮ್ಮ ಹೆಗಲ್ ಮೇಲೆ ಕೈ ಹಾಕಿ ನಮ್ ಜೊತೆ ಒಡನಾಟದಲ್ಲಿ ಇದ್ರು. ಓಕೆ ಸರ್, ಈಗ ಒಂದು ವೃತ್ತಿಯನ್ನ ನಾವು ಪ್ರಾರಂಭ ಮಾಡಿದಾಗ ಅದರಲ್ಲಿ ಸಾಮಾಜಿಕವಾಗಿ ಕೆಲವೊಂದು ವೃತ್ತಿಗಳ ಪ್ರಾರಂಭ ಮಾಡಿ ತುಂಬಾ ಅದಕ್ಕೆ ಸವಾಲುಗಳು ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಆಗಿ ಒಂದು ವಕೀಲ ವೃತ್ತಿ, ಮಾಧ್ಯಮ ವೃತ್ತಿ, ರಾಜಕೀಯ ವೃತ್ತಿ, ಅಂದ್ರೆ ಇವು ಮೂರುವನ್ನು ನೀವು ಸರಿ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಬಂದಾಗ ಎಲ್ಲಿ ಕುಂದು ಕೊರತೆ ಇಲ್ಲದೆ ಯಾರಿಗಿ ಕೆಟ್ಟ ಆಗ್ಲಾರ್ದೆ ಬಂದಿದ್ದೀರಿ. ಇದ್ರ ಸೀಕ್ರೆಟ್ ಏನ್ ಸರ್ ಇದೆಲ್ಲ? ಸರ್ ನಾನು ಯಾರ ಬಗ್ಗೆನೂ ಮಾತಾಡಂಗಿಲ್ಲ ಸರ್, ಅದೇ ಸೀಕ್ರೆಟ್ ಸರ್. ನಾನು ಮತ್ತು ನೋಡಿ ಸರ್, ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಅನ್ನೋ ಕಾರಣಕ್ಕ ಒಬ್ಬ ವಕೀಲನಾಗಿ ನಾನು ಆ ನ್ಯಾಯಾಲಯದೊಳಗೆ ಕಾಂಪೌಂಡ್ ನಲ್ಲಿ ಅಷ್ಟೇ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಾ ನ್ಯಾಯವಾದಿಯಾಗಿ ಆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನ್ಯಾಯ ಸಿಗ್ಬೇಕು. ಹಂಗ್ ಸಿಗ್ಬೇಕಂತ ಹೇಳಿದ್ರೆ ಒಬ್ಬ ನ್ಯಾಯವಾದಿಯಾಗಿ ಅನಿವಾರ್ಯವಾಗಿ ಹೊರಗಿರ್ಲೇಬೇಕು. ಇವತ್ತು ಉದಾಹರಣೆಗಾಗಿ ನೀವು ತಗೋರಿ, ಮಹಾತ್ಮ ಗಾಂಧೀಜಿಯವರು ಲಾಯರ್ ಏನ್ರಿ, 1888ರಲ್ಲಿ ಬ್ಯಾರಿಸ್ಟರ್ ಪದವಿ ತಗೊಂಡು ಇಂಗ್ಲೆಂಡ್ ನಲ್ಲಿ ಅಲ್ಲಿಗೆ ಅವ್ರಿಗೆ ಅನ್ಯಾಯ ಆದ ನಂತರ ಅವರು ಭಾರತ ದೇಶಕ್ಕೆ ಬಂದು ಎಷ್ಟು ಘಟನೆಗಳಾದವು ಅನ್ನೋದು ಇತಿಹಾಸ ಮಹಾತ್ಮ ಗಾಂಧೀಜಿ. ಅದಾದ ನಂತರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೂಡ ಲಾಯರ್. ಅವರು ಕೂಡ ಒಂದ್ ಕಡೆ ಕುಂತು ಅವ್ರ ಲಾಯರ್ಕಿ ಇಡೀ ವಿಶ್ವಕ್ಕೆ ಮಾದರಿ ಆಗುವಂತ ಲಾಯರ್ಕಿ ಇತ್ತು ಅವ್ರದ್ದು. ಅಡ್ವೊಕೇಟ್ ಆಗಿ ಅವ್ರ ವಕೀಲರಾಗಿ ಅವ್ರು ಸಲ್ಲಿಸುವಂತ ಸೇವೆ ಇಡೀ ಜಗತ್ತಿಗೆ ಮಾದರಿ ಇತ್ತು. ಅಂತ ವ್ಯಕ್ತಿ ಅವ್ರು ವಕೀಲರಾಗಿ ಉಳಿದು ಬಿಟ್ಟಿದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿಗೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಅನಿಸ್ಕೊತಿದ್ದಿಲ್ಲ, ಸಂವಿಧಾನ ಶಿಲ್ಪಿ ಅಂತ ಅನಿಸ್ಕೊತಾ ಇರಲಿಲ್ಲ. ಅವ್ರ ಪ್ರೇರಣೆಯಿಂದ ನಾವು ಕೂಡ ಲಾಯರ್ ಆಗಿ ಅಲ್ಲಿ ಇಷ್ಟಕ್ಕೆ ಉಳಿದ್ರೆ ಸರಿಯಲ್ಲ, ನಾನು ಕೂಡ ಏನಾದ್ರು ಹೊಸ ಏನಾದ್ರು ಮಾಡ್ಬೇಕು. ಈ ಕಾರ್ಮಿಕರ ಪರವಾಗಿ ಸಾಕಷ್ಟು ಕಾಯ್ದೆಗಳು ಇದ್ದಾವೆ, ಅವ್ ಯೋಜನೆಗಳಿದ್ದಾವ, ಅವನ್ನೆಲ್ಲ ಆ ಯೋಜನೆಗಳನ್ನ ಸಾರ್ವಜನಿಕರ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು. ಮತ್ತು ಅವ್ರಿಗೆ ಕಾನ್ಸೆಪ್ಟ್ ಹೆಂಗಿದೆ ಅಂತ ಹೇಳಿದ್ರೆ, ಸರ್ಕಾರ ಹೊಸ ಯೋಜನೆಗಳ ತರುತ್ತೆ, ಆದ್ರ ಆ ಯೋಜನೆಗಳು ಸಾರ್ವಜನಿಕರಿಗೆ ಮುಟ್ಟುದಿಲ್ಲ, ಕಾರ್ಮಿಕರಿಗೆ ಮುಟ್ಟುದಿಲ್ಲ, ರೈತರಿಗೆ ಮುಟ್ಟುದಿಲ್ಲ, ಮಹಿಳೆಯರಿಗೆ ಮುಟ್ಟುದಿಲ್ಲ. ಹಂಗಾದ್ರ ಆ ಯೋಜನೆಗಳ ಮುಟ್ಸೋರು ಯಾರು? ಅಂದ್ರೆ ಈಗ ನಿಮ್ಮ ಪ್ರಕಾರ ರಾಜಕೀಯ ಮತ್ತು ಪತ್ರಿಕೋದ್ಯಮ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇದರಿಂದ ನೀವು ಇದೇ ರೀತಿಯಾಗಿ ಉಳ್ಕೊಂಡ್ ಮಾಡ್ಬೇಕು ಅನ್ನೋದೈತೆ, ಅಥವಾ ಮುಂದಿನ ಹೆಚ್ಚಿನ ಮಟ್ಟದಲ್ಲಿ ಹೋಗಿ ಜನರ ಸೇವೆ ಮಾಡ್ಬೇಕು ಅನ್ನೋದು ಏನಾದ್ರು ತಮ್ಮಲ್ಲಿ ಮನೋಭಾವನೆ ಸರ್? ಸರ್ ನನ್ಗೆ ತಿಳಿದ ಮಟ್ಟಿಗೆ ನೋಡಿ ಸರ್, ಬಾಗಲಕೋಟೆ ಜಿಲ್ಲೆಯ ಜನ ಅದನ್ನ ವಿಚಾರ ಮಾಡ್ಬೇಕು. ನನ್ನ ಸೇವೆ ಏನಿತ್ತು, ಸಾರ್ವಜನಿಕ ಸೇವೆ ಮಾಡ್ಬೇಕು, ಏನಾದ್ರು ಬದಲಾವಣೆ ಮಾಡ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಇತ್ತು. ನಾವು ಲಾಯರ್ ಆಗಿ ಹೋದ್ರು ಕೂಡ ನನ್ಗೆ ತಿಳಿದ ಮಟ್ಟಿಗೆ ನಾನ್ ಕರೆಕ್ಟ್ ಆಗಿ ಕೋರ್ಟಿಗೆ ಹೋಗಿದ್ರೆ ಇಡೀ ಬಾಗಲಕೋಟೆಗೆ ಒಬ್ಬ ನ್ಯಾಯವಾದಿಗೆ ಇರ್ತಿದ್ದೆ ಏನ್ರಿ, ಇಡೀ ಫೇಮಸ್ ಆಗಿ ಕೋರ್ಟ್ ಅಲ್ಲಿ ಇರ್ತಿದ್ದೆ. ಮತ್ ನಿರಂತರವಾಗಿ ಸಭೆ ಸಮಾರಂಭ, ಪ್ರತಿಭಟನೆ, ಹೋರಾಟ, ಟೀಕೆ ಟಿಪ್ಪಣಿಗಳು, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾ ಯಾವ ರೀತಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ಸಾರ್ವಜನಿಕರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಒಬ್ಬ ನಾ ಲಾಯರ್ ಆಗಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಅದನ್ನ ಏನ್ ಮಾಡ್ಬೇಕು ಅನ್ನುವಂತ ವಿಷಯಕ್ಕೆ ಬಂದಾಗ ಅದನ್ನ ಸ್ಪಷ್ಟವಾಗಿ ಸರ್ಕಾರನ ಎಚ್ಚರಿಸುವಂತ ಕೆಲಸ ಮಾಡ್ಬೇಕು. ಆ ವಿಷಯನ ತಗೊಂಡಾಗ ನನಗೇನ್ ಅನ್ನಿಸ್ತಂತ ಹೇಳಿದ್ರೆ, ಭ್ರಷ್ಟಾಚಾರವನ್ನ ಕಿತ್ ಹಾಕ್ಬೇಕು. ಆ ಭ್ರಷ್ಟಾಚಾರವನ್ನು ಕಿತ್ತಾಕ್ಬೇಕಂದ್ರೆ ನನ್ ಕೆಲಸ ಏನು, ಪತ್ರಿಕೋದ್ಯಮಕ್ಕೆ ಹೋಗ್ಬೇಕು, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಆ ಪತ್ರಿಕೆಯನ್ನ ತೆಗೆದ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ 2009ರಲ್ಲಿ ಭ್ರಷ್ಟಾಚಾರ ವಿಮುಕ್ತ ಅನ್ನುವಂತ ಪತ್ರಿಕೆ ತೆಗೆದ ನಂತರ ಭ್ರಷ್ಟಾಚಾರವನ್ನ ಪತ್ರಿಕೆ ತೆಗೆದ ನಂತರ ಅದರಿಂದ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ವಿತರಣೆ ಮಾಡೋದು, ಅದರಿಂದ ಯಾರಾದ್ರೂ ರೋಗಿಗಳಿಗೆ ಸಹಾಯ ಮಾಡೋದು,
ಅದರಿಂದ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡುದು, ಅದರಿಂದ ರೈತರ ಕಡೆ ಹತ್ರ ಹೋಗುವುದು, ಅದರಿಂದ ಯಾವುದೇ ಒಂದು ಯೋಜನೆಗಳನ್ನ ಬೇಕಾತಂದ್ರ ಅವ್ರಿಗೆ ಮುಟ್ಸುವಂತ ಕೆಲಸ ಪತ್ರಿಕೆಯನ್ನ ಮಾಡ್ತಿದ್ವಿ. ಅದೇ ಆಗಿನ ಕಾಲದಲ್ಲಿನ ನಾನು ನನ್ನ ಏಜ್ 27 ಆಗಿನ ಕಾಲದಲ್ಲಿ, ಆಗಿನ ಸಮಯದಲ್ಲಿನ ನಾನು 21 ಜೋಡಿ ಬಡ ಜನರ ಮದುವೆ ಮಾಡಿಸಿದ್ದೆ, ಸಾಮೂಹಿಕ ವಿವಾಹ ಮಾಡಿಸಿದ್ದೆ ಆಗಿನ ಸಮಯದಲ್ಲಿ. ಮತ್ತ ಆಗ ನನ್ಗ ತಿಳಿದ ಮಟ್ಟಿಗೆ ನಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಜನ ಅವಾಗ ಸಾಮೂಹಿಕ ವಿವಾಹ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಆದ್ರೆ ನಾವು ವಿದ್ಯಾರ್ಥಿ ದಿಶೆಯಲ್ಲಿ ಇದ್ರು ಕೂಡ ಪತ್ರಿಕೆ ಮುಖಾಂತರನ ಹೋಗಿ ಮಾಡಿದೀವಿ. ಆದ್ರೆ ಬರ್ತಾ ಬರ್ತಾ ಕಾನ್ಸೆಪ್ಟ್ಗಳು, ಸಾಮಾಜಿಕ ಚಿಂತನೆಗಳು, ಪತ್ರಿಕೋದ್ಯಮ ಯಾವ ರೀತಿ ಹೋಗ್ತು, ವ್ಯವಹಾರಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದು ತಮಗೂ ಗೊತ್ತು. ಹಂಗಾಗಿ ನಾನು ಹೆಚ್ಚಿನ ಕೆಲಸಗಳನ್ನ ಮಜ್ದೂರ್ ಸಂಘವನ್ನ ಕಟ್ಟಿದೆ, ಕಾರ್ಮಿಕರ ಸಂಘಟನೆ ಕಟ್ಟಿದೆ, ದಲಿತ ರಕ್ಷಣಾ ವೇದಿಕೆ ಅಂತೇಳಿ ಕಾರ್ಮಿಕ ರಕ್ಷಣಾ ವೇದಿಕೆ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ತಯಾರು ಮಾಡಿದೆ. ಇಂಥವೆಲ್ಲ ಸಂಘಟನೆಗಳನ್ನ ಬಡವರ ಪರವಾಗಿನೇ ಇರ್ಬೇಕು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಂತ ಹೇಳಿ ಬಂದ್ವಿ. ಆದ್ರ ಈಗ ನೋಡ್ರಿ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರಾಜಕಾರಣ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ತಮಗೂ ಗೊತ್ತು. ಮತ್ತು ನಾವು ಹೊಸ ಕಲ್ಪನೆಗಳನ್ನ ತಗೊಂಡ್ ಬಂದಂತ ಪದವೀಧರರಿಗೆ ಸಾರ್ವಜನಿಕರೇ ದೇವ್ರು, ರೈತರೇ ದೇವ್ರು, ಕಾರ್ಮಿಕರೇ ದೇವ್ರು. ಅವ್ರು ಗುರುತಿಸ್ಕೊಟ್ರೆ ಮಾತ್ರ ಏನಾದ್ರೂ ಬದಲಾವಣೆ ಮಾಡ್ಬೋದು. ಮತ್ ನಮ್ಮ ಕೆಲಸ ಏನಾಗಿದೆ ಅಂತ ಹೇಳಿದ್ರೆ, ಈಗ ಜಿಲ್ಲಾ ಕಾಂಗ್ರೆಸ್ನ ಒಂದ್ ನ್ಯಾಷನಲ್ ಪಾರ್ಟಿಯ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ನನ್ನನ್ನ ಗುರುತಿಸಿ ನಾವು ಮಾಡಿದಂತ ಸ್ಟೇಟ್ಮೆಂಟ್ ಗಳಾಗಿರ್ಬೋದು, ಈಗ ಬ್ಯಾಂಕ್ಲಾಗ್ ಹುದ್ದೆಗೆ ಸಾರ್ವಜನಿಕ ಸರ್ಕಾರಿ ಹುದ್ದೆಯಲ್ಲಿರುವಂತ ನೌಕರಸ್ಥರ ಪರವಾಗಿ ನಾನೊಬ್ಬ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷನಾಗಿ ಒಬ್ಬ ಸರ್ಕಾರಿ ವ್ಯಕ್ತಿ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಎಲ್ರು ಆಲೋಚನೆ ಮಾಡ್ಬೇಕು. ಈಗ ಅವ್ರಿಗೆ ಪರವಾಗಿ ನನಗೇನ್ ಹಾಕಿದ್ದೆ ಮಾತಾಡೋದಕ್ಕೆ, ಆದ್ರೂ ಕೂಡ ಸರ್ಕಾರ ಏನು ನೌಕರಸ್ಥರನ್ನ ಉಳಿಸ್ಬೇಕು, ಸರ್ಕಾರಿ ನೌಕರಸ್ಥರ ಪರವಾಗಿ ನನ್ನ ಸ್ಟೇಟ್ಮೆಂಟ್ ಹೋಗೋದ್ರಿಂದ ಮೇಲಾಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ರೈತರಾಗಿರ್ಬೋದು, ಯಾರೋ ಒಬ್ರು ಅವ್ರ ಗಮನಕ್ಕೆ ತಂದು ಅವ್ರಿಗೆ ಸಹಾಯ ಆಗ್ಬೋದು ಅನ್ನುವಂತ ವಿಷಯದ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡ್ಕೊಂತ ಹೋದ್ವಿ. ಈಗ ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ಹಲವಾರು ರೀತಿಯಾಗಿ ನಿಮ್ದೇ ಆದಂತ ಒಂದು ಛಾಪನ್ನ ಮೂಡಿಸಿದಿರಿ ತಾವು. ಈಗಿನ ಮಟ್ಟದಲ್ಲಿ ನಾವು ನೋಡ್ತಾ ಇರುವಂಗೆನೆ ರಾಜು ಮನ್ನಿಕೇರಿ ಅವರು ತುಂಬಾ ಮಂತ್ರಿವರೆಗೂ MLA MP ವರೆಗೂ ಸಂಪರ್ಕ ಇದ್ದಂಥದ್ದು. ಸಂಪರ್ಕ ಅಂದ್ರೇನು, ಆತ್ಮೀಯವಾಗಿ ಸಂಪರ್ಕ ಇದ್ದಂತ ರಾಜು ಮನ್ನಿಕೇರಿ ಅವರು ಅದರಲ್ಲಿ ತಿಮ್ಮಾಪುರ ಅವರಿಗೆ ತುಂಬಾ ಆಪ್ತರಾದಂಥವ್ರು. ಸೊ ಇತ್ತೀಚಿನ ದಿನಮಾನದಲ್ಲಿ ಯುವ ಪೀಳಿಗೆ ಸೇರಿದ ತಕ್ಷಣ ಎಲ್ಲೋ ಒಂದ್ ಕಡೆ ರಾಜು ಮನ್ನಿಕೇರಿ ಅವರ ಮಾಡಿರೋ ಹೋರಾಟ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ ಅಂತ ಯಾವತ್ತಾದ್ರೂ ಅನ್ಸಿದೆ ಸರ್? ಇಲ್ಲ ಸರ್, ಆ ತರ ಏನಿಲ್ಲ. ಯಾಕಂತ ಹೇಳಿದ್ರೆ ಏನೋ ಒಂದು ನನ್ನ ಸೌಭಾಗ್ಯ, ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಜನ ಜಿಲ್ಲಾಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಾಯಕರಾಗಿರ್ಬೋದು, ಆದ್ರೆ ನನ್ನ ಮಾತ್ರ ಏನಿದೆ ಅಂತ ಹೇಳಿದ್ರೆ ನಮ್ಮ ವಿಜಯಾನಂದ್ ಕಾಶ್ಯಪ್ನವ್ರ ಹುಣಗುಂದ ಕ್ಷೇತ್ರದ ನೀವು ನನ್ನ ಫೋಟೋಗಳನ್ನು ನೋಡ್ಬೋದು. ಏನು ಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಅವರೇ ಇದ್ದಾರೆ. ಮತ್ತೆ ಈಗ ಹಾಲಿ ನಿಗಮದ ಅಧ್ಯಕ್ಷರು ಇದ್ದಾರೆ. ನನ್ನ ಫೋಟೋಗಳನ್ನು ನೋಡಿ ನನ್ನ ತಪ್ಕೊಂಡು ನನ್ನ ಗಟ್ಟೆಗೆ ಹಿಡ್ಕೊಂಡಿರಂತ ಫೋಟೋಗಳಿವೆ. ಅದು ನನ್ನ ಸೌಭಾಗ್ಯ. ಅವರು ಹಾಗೆ JT ಪಾಟೀಲ್ರು ಬಿಳಿಗಿ ಮತಕ್ಷೇತ್ರದ ಶಾಸಕರು, ಅವರು ಕೂಡ ನಮ್ಮ ಮಗ ಅನ್ನೋಷ್ಟು ಮಟ್ಟಿಗೆ ಗೌರವಿಸ್ತಾರೆ. ಮೇಟಿ ಸಾಹೇಬ್ರಂತರು ಅವ್ರ ಗರಡಿಯಲ್ಲಿ ಬೆಳೆದಿದ್ದೀನಿ. ಮೇಟಿ ಸಾಹೇಬ್ರಂತರು ಬಹಿರಂಗವಾಗಿನೇ ಹೇಳ್ತಾರೆ, ರಾಜು ಮನ್ನಿಕೇರಿ ನಮ್ಮ ಮಗ, ನಮ್ಮ ಇಬ್ಬರು ಮಕ್ಕಳಕ್ಕಿಂತ ಅವ್ನು ನನ್ಗೆ ಬಹಳ ಅಚ್ಚುಮೆಚ್ಚಿನ ನನ್ ಮಗಪ್ಪ ಅಂತೇಳಿ ಅವರು ಕೂಡ ನನ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ. ಇದೇ ತೆರದಾಳ ಮತಕ್ಷೇತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರ ಜೊತೆನೂ ಫೋಟೋ ನೋಡಿ ಎಲ್ರೂ ಕೂಡ ನನ್ನ ಅಪ್ಕೊಂಡು ಬೆಳೆಸಿದ್ದಾರೆ ವಿನಃ ಯಾರು ಕೂಡ ಪರಿಶಿಷ್ಟ ಜಾತಿ ವಿಭಾಗದ ನಾಯಕ ಇವ ಬೆಳಿಲಿ ಮಾಡ್ಲಿ ಅನ್ನೋದಂತಲ್ಲ, ತಮ್ಮ ಮಕ್ಕಳ ಗತಿನೇ ನಮ್ಮನ್ನು ಗೌರವಿಸಿದ್ದಾರೆ. ಅದು ನನ್ನ ಸೌಭಾಗ್ಯ. ಯಾರು ಕೂಡ ಇಲ್ಲಿವರೆಗೂ ರಾಜು ಮನ್ನಿಕೇರಿ ಬೇಡ, ಅವ ಸರಿ ಇಲ್ಲ, ಅವನ ನಡವಳಿಕೆ ಸರಿ ಇಲ್ಲ ಅಂತ ಇಲ್ಲಿವರೆಗೂ ಕೂಡ ಒಂದು ಕಪ್ಪು ಚುಕ್ಕೆ ನನ್ನ ಕಡೆ ಇಲ್ಲ. ಮತ್ತು ಮೇಲಾಗಿ ತಿಮ್ಮಾಪುರ ಅವರಾಗಿರ್ಬೋದು, ನಮ್ಮ SR ಪಾಟೀಲ್ ಸಾಹೇಬ್ರಾಗಿರ್ಬೋದು, ಉಮಾಶ್ರೀ ಮೇಡಮ್ ಅವರಾಗಿರ್ಬೋದು, ಆನಂದ್ ನ್ಯಾಮಗೌಡ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ನನ್ನ ಯಾವುದೇ ಒಂದು ಸಭೆ ಇರ್ಲಿ, ಸಮಾರಂಭ ಇರ್ಲಿ, ಕಾರ್ಯಕ್ರಮಗಳಿರ್ಲಿ, ಹೋರಾಟ ಇರ್ಲಿ, ಇವ್ ಯಾವ್ದು ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾಕೆ ಮಾಡ್ತಾ ಇದ್ಯಾ, ಯಾಕೆ ನಿನ್ನ ಕಾನ್ಸೆಪ್ಟ್ಗಳು ಈ ರೀತಿ ಇದೆ, ತಪ್ಪಿದೆ ಅಂತೇಳಿ ಇಲ್ಲಿವರೆಗೂ ಕೇಳಿಲ್ಲ. ನನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಅತ್ಯಂತ ಗೌರವಪೂರ್ವಕ ಧನ್ಯವಾದ ಸಲ್ಲಿಸ್ಬೇಕು ಈ ವೇದಿಕೆ ಮೂಲಕ, ನಿಮ್ಮ ಟಿವಿ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಬರುವಂತ ದಿನಮಾನದಲ್ಲಿ ಅವ್ರ ಹಿರಿಯರು, ನಾನು ನೋಡ್ರಿ ಅಪ್ಲಿಕೇಶನ್ ತಗೊಂಡು ನನ್ನ ಮನವಿ ಪತ್ರ ತಗೊಂಡು ನಾನು ಎಲ್ಲಿ ಹೋಗಿ ನಿಂತಿಲ್ಲ. ನನ್ಗೇನಾದ್ರು ಮಾಡಿ ದಯಮಾಡಿ ನೀವು ನನ್ಗೆ ಅವಕಾಶ ಮಾಡ್ಕೊಡ್ರಿ ಅಂತ ನಾನು ಇದ್ದಿಲ್ಲ. ನನ್ನ ಕಾನ್ಸೆಪ್ಟ್ಗಳು ಜನರ ಪರವಾಗಿದೆ, ಬಡವರ ಪರವಾಗಿದೆ, ರೈತರ ಪರವಾಗಿದೆ, ಕಾರ್ಮಿಕರ ಪರವಾಗಿದೆ. ನಾವೊಬ್ಬ ಎಜುಕೇಟೆಡ್ ಮನುಷ್ಯ,
ನಾವೊಬ್ಬ ಪದವೀಧರನಾಗಿ ನೋಡ್ರಿ ಈಗ ನಿರುದ್ಯೋಗಿಗಳ ಪರವಾಗಿ ಹೋರಾಟ ಹಾಕ್ಬೇಕಾ, ಈಗ ಆ ಕಾನ್ಸೆಪ್ಟ್ ಅನ್ನ ಸಂಪೂರ್ಣವಾಗಿ ಏನಾಗಿದೆ ಅನ್ನೋದು ನಿಮ್ಗೂ ಗೊತ್ತಿದೆ. ಆದ್ರೆ ನಾನೊಬ್ಬ ಪದವೀಧರನಾಗಿ ನಾನೇನ್ ಮಾಡ್ಬೇಕು, ನನ್ನ ಆಲೋಚನೆಗಳನ್ನು ನಾನು ಈಗ ಸಣ್ಣ ಮಗು ಜೊತೆ ಹೇಗಿರ್ಬೇಕು, ಕಾರ್ಮಿಕರ ಜೊತೆ ಹೆಂಗಿರ್ಬೇಕು, ದೊಡ್ಡವ್ರ ಜೊತೆ ಹೆಂಗಿರ್ಬೇಕು, ಅದು ಸಹಜವಾಗಿ ಗೌರವಪೂರ್ವಕವಾಗಿ ಹೋಗುವಂತ ವ್ಯವಸ್ಥೆಗಳು. ಆದ್ರೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಅದನ್ನ ನಾನಂತೂ ಸಹಿಸ್ಕೊಳಂಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಈಗ ಸ್ಥಳೀಯ ನಮ್ಮ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ, ಆ ಕಾಂಗ್ರೆಸ್ ಸರ್ಕಾರದಲ್ಲಿನೂ ಕೂಡ ಅನ್ಯಾಯ ಆದ್ರೂ ಕೂಡ ನಾನು ವಿರುದ್ಧ ಮಾಡೋನೆ. ಯಾಕಂತ ಹೇಳಿದ್ರೆ ನನಗ ಅತಿ ಮುಖ್ಯವಾದಂತ ವಿಷಯ ಏನಂತ ಹೇಳಿದ್ರೆ ಸಾರ್ವಜನಿಕರ ಹಿತಾಸಕ್ತಿ. ರಾಜಕಾರಣ ಅಂತ ಹೇಳಿದ್ರೆ, ರಾಜಕೀಯ ಬಂದಿದ್ದು ರಾಜಕಾರಣ ಅಂತ ಹೇಳಿದ್ರೆ ಸಾರ್ವಜನಿಕ ಸೇವೆ ಮಾಡೋದಕ್ಕೆ. ಇವತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಇವ್ರು ಮಾಡ್ಬೇಕಾದಂತ ಕೆಲಸ ಏನಂತ ಹೇಳಿದ್ರೆ ಸಾರ್ವಜನಿಕ ಚಿಂತನೆಗಳ ವಿನಃ ಯಾವ್ದಾದ್ರು ಗಲಾಟೆ ಅಲ್ಲ, ಯಾರಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಅಗೌರವವಾಗಿ ಮಾತಾಡೋದಲ್ಲ. ಆದ್ರೆ ಯಾವ ಸ್ಥಳೀಯವಾಗಿ ಜನರಿಗೆ ಮುಟ್ಟಬೇಕಾದಂತ ಯೋಜನೆಗಳು ಮುಟ್ಟಿದೆ ಇಲ್ಲೋ, ಅವನ ಆರೋಗ್ಯ ಏನಿದೆ, ಅವನ ಪರಿಸ್ಥಿತಿ ಏನಿದೆ, ಅವನ ಉದ್ಯೋಗದಲ್ಲಿ ಏನು ಮಾಡ್ತಾ ಇದ್ದಾನೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಜನರನ್ನ ಮೇಲೆತ್ತರಕ್ಕೆ ಒಯ್ದರೆ ಮಾತ್ರ ರಾಜಕೀಯವಾಗಿರುವಂತ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಅವ್ರಿಗೆ ಬೆಲೆ ಸಿಗುತ್ತೆ. ಅಂತದ್ರಲ್ಲಿ ನಾವೊಬ್ಬ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ನಮ್ಮ ಅಜ್ಜಿ ಮುತ್ತನ ಕಾಲದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಅಂದ್ರೂ ಕೂಡ ನನ್ನ ಕಾನ್ಸೆಪ್ಟ್ ಮಾತ್ರ ಏನಿದೆ, ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಆದ್ರೆ ಜನರ ಪರವಾಗಿ ನನ್ನ ಸೇವೆ ಸಲ್ಲಿಸೋದಕ್ಕೆ ಎಲ್ಲ ಶಾಸಕರು ಕೂಡ ನನ್ನ ಜೊತೆ ಇದ್ದಾರೆ. ಅದು ನನ್ನ ಸೌಭಾಗ್ಯ. ಸರ್, ಈಗ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳನ್ನ ತೊಂದ್ರೆ ಈವರೆಗೇನು ಹಲವು ಅಧಿಕಾರದಲ್ಲಿ ಬಂದಂತ ಪಕ್ಷದವರು ಒಳ ಮೀಸಲಾತಿ ಕುರಿತಾಗಿ ಹಲವು ಸುಮಾರು 30, 28, 25 ವರ್ಷ ಮೇ ಬಿ ಸೊ ಇಲ್ಲಿವರೆಗೆ ತರಬೇಕಾಗಿತ್ತ? ತಾವು ಒಂದು ಸಮುದಾಯದ ಒಬ್ಬ ಮುಖಂಡರಾಗಿ ತಮ್ಮ ಅಭಿಪ್ರಾಯ ಏನು ಸರ್? ಸರ್ ನೋಡಿ ಸರ್, ನಾ ಈ ಒಳ ಮೀಸಲಾತಿ ಅಂದ್ರೆ ಏನನ್ನು ಮೊದಲು ಕ್ಲಿಯರ್ ಮಾಡ್ಬಿಡ್ತೀನಿ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾರು ವಂಚಿತರಾಗಿದ್ದಾರೆ, ಯಾವ ಸಮುದಾಯ ವಂಚಿತ ಆಗಿದೆ, ಆ ಸಮುದಾಯಕ್ಕೆ ಮೀಸಲಾತಿ ಕೊಡುವುದೇ ಮೀಸಲಾತಿ, ಅವಕಾಶ ಕೊಡುವುದೇ ಮೀಸಲಾತಿ. ಆದ್ರೆ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ, ತಾವು ಹೇಳಿದಂಗೆ ಕೆಲ ರಾಜಕಾರಣಿಗಳು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದು, ಆ ಸಮುದಾಯಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದು ಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿವರೆಗೆ ತರುವಂತ ಅವಶ್ಯಕತೆ ಇದ್ದಿದ್ದಿಲ್ಲ. ಇಲ್ಲಿ 30 ವರ್ಷ ಈಗ ನೋಡಿ, ಕೆಲ ಪರಿಶಿಷ್ಟ ಜಾತಿಯಲ್ಲಿ ಕೆಲ ಸಮುದಾಯಗಳು ಬಂದಾಗ ಸ್ಪರ್ಶ ಮತ್ತು ಅಸ್ಪೃಶ್ಯ ಅಂತಿದೆ. ಈಗ ಅಸ್ಪೃಶ್ಯ ಸಮುದಾಯ ಅಂತಂದಾಗ ಮಾದಿಗ ಮತ್ತು ಚಲವಾದಿ ಸಮುದಾಯ ಫಸ್ಟ್ ಮೇನ್ ಕಾನ್ಸೆಪ್ಟ್ ನಲ್ಲಿ ಬರುತ್ತೆ. ಈಗ ನಮ್ಮ ಸಮುದಾಯಗಳು ಏನ್ ಮಾಡ್ತಾ ಇದೆ, ಡಿ ದರ್ಜೆ ವಿಷಯಕ್ಕೆ ಬಂದಾಗ ನೌಕರಿಯಲ್ಲಿ ಡಿ ದರ್ಜೆ ಮಾಡುವಂತ ಯಾರಾದ್ರೂ ಸಮುದಾಯ ಇದೆ, ನಮ್ಮ ಸಮುದಾಯಗಳಿವೆ ಡಿ ದರ್ಜೆ ನೌಕರಿ ಮಾಡೋರು. ಅದು ಬಿಟ್ರೆ ಯಾರಾದ್ರೂ ಹಳ್ಳಿಯಲ್ಲಿ ತೀರ್ಕೊಂಡ್ರೆ ಹಲಿಗೆ ಬಾರಿಸುವಂತ ಉದ್ಯೋಗ ಯಾರು ಮಾಡ್ತಾ ಇದಾರೆ, ನಮ್ಮ ಸಮುದಾಯನೇ. ಅದು ಬಿಟ್ರೆ ಯಾರಾದ್ರೂ ತೀರ್ಕೊಂಡ್ರೆ ಕೆಲ್ಸವನ್ನ ತೆಗ್ಗು ಹೋಗಿ ಏನ್ ಹುಳುವಂತ ಕೆಲಸ, ಯಾರಾದ್ರೂ ತೀರ್ಕೊಂಡ್ರೆ ವ್ಯಕ್ತಿ ಹುಳುವಂತ ಕೆಲ್ಸನೂ ಕೂಡ ಯಾರು ಮಾಡ್ತಾ ಇದಾರೆ, ನಮ್ಮ ಪರಿಶಿಷ್ಟ ಜಾತಿಯವರೇ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ರೆ ಮೇಲಾಗಿ ಈ ದೇವದಾಸಿ ಪದ್ಧತಿ ಆಗಿರ್ಬೋದು, ಮತ್ತು ಈ ಏನು ಮಲಮೂತ್ರ ಇದನ್ನ ತೆಗೆಯುವಂತ ಕೆಲಸ ಆಗಿರ್ಬೋದು, ಇಂತ ಎಲ್ಲಾ ವಿಷಯಗಳನ್ನ ತಗೊಂಡ್ರೆ ಈ ಸಮುದಾಯಗಳನ್ನ ಮಾಡುವಂತ ಕೆಲಸಗಳು ಬೇರೆ ಪರಿಶಿಷ್ಟ ಸ್ಪರ್ಶ ಸಮುದಾಯಗಳು ಮಾಡ್ತಾ ಇಲ್ಲ. ಈಗ ಸರ್, ಈಗ ಒಳ ಮೀಸಲಾತಿ ಕುರಿತಾಗಿ ಆಗಿರ್ಬೋದು, ಆಮೇಲೆ ಜಾತಿ ವಿಂಗಡಣೆಗಳಾಗಿರ್ಬೋದು, ಎಲ್ಲಾ ಪಕ್ಷಗಳದಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲೋ ಒಂದು ಕಡೆ ಈಗ ನೀವ್ ಹೇಳಿದ್ರಿ ಬಲಗೈ ಎಡಗೈ, ಇದ್ರ ಮಧ್ಯೆನೆ ಸಮುದಾಯದ ಮಧ್ಯೆನೆ ಒಂದು ಗೊಂದಲ ಸೃಷ್ಟಿಯಾಗುವಂತ ರಾಜಕೀಯ ಮಾಡ್ತಾ ಇದಾರ ಅಂತ ಅನಿಸ್ತಾ ಇದೆ, ಯಾವ್ದೇ ಪಕ್ಷವಾಗ್ಲಿ. ಸರ್, ನಾನು ಈಗ ತಾವು ಕೇಳಿದಂತ ಆನ್ಸರ್ ಸರಿ ಇದೆ ಸರ್. ಅದು ಕೇಳ್ತಾ ಇರೋದು ಕ್ವಶನ್ ಸರಿ ಇದೆ. ನೋಡಿ, ನಾವ್ ಹೇಗಿರ್ಬೇಕಂತ ಹೇಳಿದ್ರೆ, ಈಗ 17% ಅವಕಾಶ ಮಾಡಿಕೊಟ್ಬಿಡ್ತು ಕಾಂಗ್ರೆಸ್ ಸರ್ಕಾರ. ಇತಿಹಾಸದಲ್ಲಿ ಯಾವುದೇ ಸರ್ಕಾರನು ಕೂಡ ಮಾಡಲಾರಂತ ಸಾಧನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿ ತೋರಿಸ್ಬಿಡ್ತು. ಅವ್ರದ್ದೇನಿತ್ತು, ಅವ್ರೇನು ಕಾಂಗ್ರೆಸ್ ಚುನಾವಣೆ ನಿಲ್ಲಕ್ಕಿಂತ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ರು, ನಾವು ಬರುವಂತ ಚುನಾವಣೆಯಲ್ಲಿ ಒಳ ಮೀಸಲಾತಿಗೆ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಹೇಳಿತ್ತು. ಅದನ್ನ ಬದ್ಧತೆಯನ್ನ ಅವ್ರೇನ್ ಕೊಟ್ಟಂತ ವಚನವನ್ನ ಅವರು ನಿಭಾಯಿಸಿದ್ದಾರೆ. ಈಗೇನ 6% ಮಾದಿಗ ಸಮಾಜ, 6% ಚಲವಾದಿ ಸಮಾಜ, 5% ಲಂಬಾಣಿ ಮತ್ತು ಬೋವಿ ಎಲ್ಲಾ ಅನ್ಯ ಸಮಾಜದವರಿಗೆ 5% ಕೊಟ್ಟಿದ್ದಾರೆ. ಇಂತ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ನೋಡಿದಾಗ ನೋಡಿ, ಅವು
ಮೀಸಲಾತಿಗಳು ಆಯಾ ಜನಸಂಖ್ಯೆ ಆಯಾ ಸಮುದಾಯಕ್ಕೆ ಸಿಗಬೇಕಾದಂತ ಅವಕಾಶಗಳನ್ನ ಏನು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಏನು ನಿರಂತರವಾಗಿ ಅದನ್ನ ಸ್ಟಡಿ ಮಾಡಿ ಅದನ್ನ ಕೊಟ್ಟಿದ್ದಾರೆ. ವೈಜ್ಞಾನಿಕವಾದಂತ ಮೀಸಲಾತಿ ಅದು. ಇವತ್ತು ನಾವೇನ್ ಮಾಡ್ಬೇಕಾಗಿದೆ ಸಮುದಾಯದವರು ನೋಡಿ, ಇವತ್ತು ನಾನು ಹೆಚ್ಚು ಲಂಬಾಣಿ ಸಮುದಾಯದವರ ಎಲ್ಲ ಅವ್ರ ಸಮುದಾಯದವ್ರ ಜೊತೆ ಬಹಳ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದೇನೆ. ಯಾರು ಬಂದ್ರು ಕೂಡ ರಾಜು ಮಂಡಿಕೇರಿ ಅವ್ರು ಬಂದ್ರು ಅಂತೇಳಿ ನಾನು ತಪ್ಕೋತಾರೆ ಅಪ್ಕೋತಾರೆ. ಅವ್ರ ಮನೆಗ್ ಹೋದ್ರೆ ನಾನ್ ಟೀನು ಕುಡಿಯಂಗಿಲ್ಲ ಅನ್ನೋದು ಗೊತ್ತಿದ್ರು ಹಾಲ್ನು ಕೊಡ್ತಾರೆ. ಮತ್ತ ಅಂತ ಸಮುದಾಯವನ್ನ ನಾನ್ ನೆಗ್ಲೆಕ್ಟ್ ಮಾಡಕ್ ಬರುತ್ತಾ? ಅಂತ ಸಮುದಾಯನ ಅಪ್ಕೋಬೇಕು. ನಾವು ಕೂಡ ಅವ್ರ ಜೊತೆ ಬಹಳ ಪ್ರೀತಿಯಿಂದ ಅನ್ಯೋನ್ಯವಾಗಿ ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ ಸಾಮಾಜಿಕ ಚಿಂತನೆಗಳು ಯಾವುದೇ ಒಂದು ಕಾನ್ಸೆಪ್ಟ್ ವಿರೋಧ ಮಾಡಕ್ ಆಗಂಗಿಲ್ಲ. ಎಲ್ಲರ ಜೊತೆನೂ ಹೋಗ್ಬೇಕಾಗಲ್ಲ ಸಾಮಾಜಿಕವಾಗಿ. ಅಲ್ಲ ಈಗ ಸರ್, ಈಗ ಒಳ ಮೀಸಲಾತಿ ಕುರಿತಾಗಿ ಎಲ್ಲದಕ್ಕೂ ಸರಿ ಸಮಾನವಾದ ನ್ಯಾಯ ಸಿಕ್ತು ಅಂತ ಇತ್ತು. ಸ್ವಲ್ಪ ದಿನ, 1 ವಾರ 1-2 ವಾರ ಚೆನ್ನಾಗಿತ್ತು. ಏನು ಕುಡ್ಚಿ ಮಾಜಿ MLA ಅವರ ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ, ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ ಅಂತ ಇದ್ರು. ಅದೇ ಕುರಿತಾಗಿ ಅವರು ಅಧಿಕಾರದಾಗಿದ್ದಾಗ ಒಳ ಮೀಸಲಾತಿ ಕುರಿತಾಗಿ ಅವ್ರ ಜನಾಂಗದ ಪರ ಯಾವತ್ತು ಧ್ವನಿ ಎತ್ತಿಲ್ಲ ಅವರು. ಹೌದಾ? ಯಾವತ್ತು ಧ್ವನಿ ಎತ್ತಿಲ್ಲ ಅವರು. ಈಗ ಏನು ರಾಜಕೀಯಗಾಗಿ ಧ್ವನಿ ಎತ್ತಿದಾರಂತೀರಾ, ಅಥವಾ ನಮ್ಮ ಭೇದ ಭಾವ ತರಕ ಧ್ವನಿ ಎತ್ತಿದಾರಂತೀರ, ಅಥವಾ ನನ್ನ ಮುಂದೆ ಬರೋ ಚುನಾವಣೆಯನ್ನ ಪ್ರಚಾರಕ್ಕಾಗಿ ಧ್ವನಿ ಎಂತಾರಂತೀರ ಸರ್ ತಾವು? ಸರ್, ನಾನು ಪಿ ರಾಜು ಅವ್ರ ಬಗ್ಗೆ ನಾನು ಬಾಳ್ ಮಾತಾಡಕ್ ಹೋಗುದಿಲ್ಲ. ಯಾಕಂತ ಹೇಳಿದ್ರ ನೋಡ್ರಿ, ಇವತ್ತು ಸಮುದಾಯಗಳಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳು ಇವೆ. ಆದ್ರೆ ಪಿ ರಾಜು ಅವರ ಭವಿಷ್ಯ ಅಲ್ಲಿ ಕುರ್ಚಿಯಲ್ಲಿ ಮುಗಿದೋಗಿದೆ. ಇನ್ನು ಯಾವ ಜನ್ಮದಲ್ಲೂ ಕೂಡ ಅವ್ರ ಪಿ ರಾಜು ಅವರು ಕುರ್ಚಿಯಲ್ಲಿ ಗೆದ್ದು ಬರಕ್ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬಹುಸಂಖ್ಯಾತ ಇರುವಂತ ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಅನ್ಯ ಧರ್ಮದವರಾಗಿರ್ಬೋದು, ಬೇರೆ ಬೇರೆ ಮೇಲ್ವರ್ಗದವರಾಗಿರ್ಬೋದು, ಅವ್ರು ಏನ್ ಕೆಲಸ ಮಾಡಿದಾರ ಅನ್ನೋಂತ ಸ್ಪಷ್ಟವಾದಂತ ನಿಲುವು ಅಲ್ಲಿ ತಗೊಂಡನೆ ಅವ್ರನ್ನ ಸೋಲಿಸಿದ್ದಾರೆ. ಮತ್ತ ಅಂತದ್ರೊಳಗೆ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಟಿವಿ ಮಾಧ್ಯಮದಲ್ಲಿ. ಸಾಕಷ್ಟು ರೀತಿಯ ಕಾಂಗ್ರೆಸ್ ನಾಯಕರ ಬಗ್ಗೆ ಆಗ್ಲಿ, ಬೇರೆ ಬೇರೆ ನಾಯಕರ ಬಗ್ಗೆ ಆಗ್ಲಿ ಟೀಕೆ ಟಿಪ್ಪಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ 20-30 ವರ್ಷಗಳ ನಿರಂತರ ಸಮುದಾಯಗಳು, ಲಂಬಾಣಿ ಸಮುದಾಯದ ನಿರಂತರ ತೊಂದರೆಗಳನ್ನ ಒಂದು ದಿನ ಆದ್ರೂ ಪಿ ರಾಜು ಅವರು ಯಾವ್ದಾರ ಹಳ್ಳಿಗೆ ಹೋಗಿಸಿ, ಇಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, CM ಅವರ ಈ ರೀತಿ ನೀವು ತೊಂದರೆ ಕೊಡ್ತಾ ಇದ್ದೀರ ಅಂತ ಎಂದು ಕೇಳಿದಂತ ಉದಾಹರಣೆಗಳಿಲ್ಲ. ಒಮ್ಮೆ ಸೋತ ನಂತರ ಅವ್ರಿಗೊಂದು ಸಮುದಾಯದಲ್ಲಿ ಒಂದು ಅನುಕಂಪ ಮಾಡ್ಕೋಬೇಕಾಗಿತ್ತು. ಆ ಕಾರಣಕ್ಕಾಗಿ ಬಂದಿದ್ದಾರಂತೇಳಿ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟ. ಈಗ ಮಾದಿಗ ಮತ್ತು ಚಲವಾದಿ ಸಮುದಾಯಗಳು ತಾವು ಹೇಳ್ದಂಗೆನೆ ಈಗಾಗಲೇ ಹಲವಾರು ಪೂಜ್ಯರಿಂದ ಏನ್ ಹಿಂದಿನ ಕಾಲದಿಂದನೂ ಎಲ್ಲಾ ರೀತಿಯಾದಂತ ಮಲ ವಿಸರ್ಜನೆ ಹಿಡ್ಕೊಂಡ್ರು ಕೂಡ ಸ್ವಚ್ಛತೆ, ಸತ್ತಿರುವ ದನ ಕರಗಳನ್ನ ಎಲ್ಲಾ ಮಾಡ್ತಾರಂತ. ಯಾವತ್ತಾದ್ರೂ ಅವರ ಸಮುದಾಯದವ್ರು ಅದನ್ನ ಮಾಡಿಲ್ಲ. ಈಗ ನಮ್ಮ ಸಮುದಾಯಲ್ಲೇ ಬಂದು ನಮಗೂ ಸರಿ ಸಮಾನವಾಗಿ ನಮಗ ಮೀಸಲಾತಿ ಕೊಡ್ರಿ ಅಂತಾರ ಅನ್ನೋದು ತಮ್ಮದೇನ್ ಸರ್ ಇದ್ರ ಅಭಿಪ್ರಾಯ? ಸರ್, ನನ್ಗ ಆ ಸಮುದಾಯ ಸರಿ ಇದೆ ಅನ್ಸುತ್ತೆ. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಕಾನ್ಸೆಪ್ಟ್, ಮಹಾತ್ಮ ಗಾಂಧೀಜಿಯವ್ರ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ಯಾವ ಸಮುದಾಯದಲ್ಲಿ ಮೀಸಲಾತಿ ಬೇಕಾಗಿದೆಯೋ, ಯಾರು ವಂಚನೆಗೆ ಒಳಗಾಗ್ತಾ ಇದ್ದಾರೋ ಅವ್ರ ಹಕ್ಕದು ಕೇಳೋದು, ಅವ್ರದೇ ಆದಂತ ಹಕ್ಕನ್ನ ಅವ್ರು ಕೇಳ್ತಾ ಇದಾರ ಅಂದ್ಮೇಲೆ ನಾವ್ ತಪ್ಪಂತ ಅನ್ನಕ್ ಸಾಧ್ಯ ಇಲ್ಲ. ಸರ್, ಈಗ ಇತ್ತೀಚೆಗೆ ಆಯ್ತು, ರಾಜಕೀಯ ದಿನಮಾನಗಳಾಯ್ತು, ಹಲವಾರು ಮಂತ್ರಿ ಎಲ್ಲರ ಜೊತೆನೆ ನಿಮ್ಮ ಜೀವನದ ಒಡನಾಟ ಇತ್ತು, ಎಲ್ಲಾನು ಚೆನ್ನಾಗ ನಡೀತಾ ಇದೆ. ಎಲ್ಲೋ ಒಂದು ಕಡೆ ರಾಜಕೀಯದಾಗ ನಾನು ಇಷ್ಟೆಲ್ಲಾ ದುಡ್ದಿನಪ್ಪ, ನನಗೇನು ಇನ್ನೂ ಏನೋ ಸಿಗಬೇಕು ಅಂತ ಏನಾದ್ರೂ ಯಾವತ್ತಾದ್ರೂ ನಿಮ್ಗೆ ಅನ್ಸಿದೆ ಸರ್ ಅದನ್ನ? ಸರ್ ನೋಡ್ರಿ, ರಾಜಕಾರಣ ಮಾಡೋಕೆ ಬಂದಿದ್ವಿ ಅಂದ್ಮೇಲೆ ಸನ್ಯಾಸತ್ವ ಸ್ವೀಕರಿಸಂತೂ ಬರೋದಿಲ್ಲ. ಏನೋ ಒಂದು ಆಸೆ ಇರುತ್ತೆ, ಯಾವ್ದೋ ಒಂದು ಕಾನ್ಸೆಪ್ಟ್ ನಲ್ಲಿ ಯಾವ್ದೋ ಒಂದು ಏನಾದ್ರೂ ಬದಲಾವಣೆ ಮಾಡ್ಬೋದು ಸಾಮಾಜಿಕ ಜೀವನದಲ್ಲಿ ಅನ್ನೋಂತ ಆಸೆ. ಈಗ ನಮ್ಮ ಮನೆಯಲ್ಲಿ ಎಲ್ರು ವಕೀಲ್ರೆ, ಹಂಗಂತ ಮಾತ್ರಕ್ಕೆ ನಾ ಸುಮ್ ಕುಂದ್ರಂಗಿಲ್ಲ. ನಾನ್ ಬೇರೆ ಬೇರೆ ರೂಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ವಿನ ನನ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆದ್ರೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತ ಮಾತ್ರಕ್ಕೆ ಕಾಂಗ್ರೆಸ್ ನಿಂದ ಆಗ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಿಸೋದು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿರಂತರವಾಗಿ ಪಕ್ಷದ ಕೆಲಸವನ್ನ ನಿಷ್ಠೂರಾಗಿ ಸೈನಿಕನಾಗಿ ಕೆಲಸ ಮಾಡ್ತೀನಿ ವಿನ ಯಾವ್ದೇ ರೀತಿ ನೋವು ಮಾಡ್ಕೊಳ್ಳೋದಿಲ್ಲ. ಎಲ್ಲ ಒಂದು ಕಡೆ ಎಷ್ಟೊಂದು ನಿಗಮ ಡೈರೆಕ್ಟರ್, ನಿಗಮ ಮಂಡಳಿ ಅಧ್ಯಕ್ಷನ ಏನಾದ್ರೂ ಪಕ್ಷದ ಮುಖಂಡರು ನಿಮ್ ಕಡೆ ತಿರುಗಿ ನೋಡುವಂತದಾದ್ರೂ ಆಗ್ಬೇಕಾಗಿತ್ತು ಅಂತ ಯಾವತ್ತಾದ್ರೂ ತಮ್ಮ ಕಲ್ಪನೆಗೆ ಬಂದಿದೆ ಸರ್? ಸರ್, ನಾನು ಒಂದೇ ಕೇಳಿದ್ದು, ಹೋದು 2013ರಲ್ಲಿ ನನಗೆ ಬುಡಾ ಪ್ರಾಧಿಕಾರ ಸದಸ್ಯ ಮಾಡಿದ್ರು. ಇದ್ರೊಳಗ ಬುಡಾ ಪ್ರಾಧಿಕಾರ ಅಧ್ಯಕ್ಷ ಮಾಡ್ಬೋದು ಅನ್ನುವಂತ ಆಸೆ ಇತ್ತು. ಮತ್ತ ಕೊಟ್ಟಿಲ್ಲ ಅಂದ್ಮೇಲೆ ಅದನ್ನ ನೋವು ಮಾಡ್ಕೋಕ್ ಆಗ್ತಿಲ್ಲ. ಬೇರೆ ರೀತಿ ಯಾವ್ದಾರ ಅವಕಾಶ ಕೊಡ್ಬೋದು. ಹಂಗಂತೇಳಿ ನಾನು ಯಾವ್ದೇ ರೀತಿ ಹಿರಿಯರಿಗಾಗ್ಲಿ ಅವ್ರಿಗಾಗ್ಲಿ ನಾನು
ಅವಮಾನ ಮಾಡೋದಾಗ್ಲಿ ಅವು ಮಾಡೋದಾಗ್ಲಿ ನನ್ಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಅವ್ರು 100% ನನ್ ಪರವಾಗಿದ್ದಾರೆ. ಎಲ್ಲ ನಮ್ ಶಾಸಕರು ನನ್ ಮೇಲೆ ಬಾ ಪ್ರೀತಿ ಇದ್ದಾರ. ಇಲ್ಲಿವರೆಗೂ ನಾನು ಬರೋದಕ್ಕೆ ಎಲ್ಲರೂ ಅವರೇ ಕಾರಣ. ನಾನ್ ಕೆಲಸ ಮಾಡ್ತೀನಿ ಅನ್ನೋದು ಅದು ಸೆಕೆಂಡರಿ. ಆದ್ರೆ ಎಲ್ಲಾ ಶಾಸಕರು ನನ್ ಮೇಲೆ ಬಾ ಪ್ರೀತಿ ಇದ್ದದಕ್ಕನ್ನ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಗುರುತಿಸ್ಕೊಂಡಿದ್ದೆ. ಓಕೆ ಸರ್, ಖಂಡಿತವಾಗ್ಲು ನಾನು ನಾವು ಈಗಾಗಲೇ ಆ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದಾಗ ನಮ್ಮ ಸಂದರ್ಶನ ಕರೆಯಕ್ಕಿಂತ ಮುಂಚೆ ಸುಮಾರು ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದ ತಮಗೆ ಅಭಿಮಾನಿಗಳನ್ನ ಹೊಂದಿರುವಂತ ತಮ್ಮದೇ ಆದಂತ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ನಿಮ್ಮ ಅಭಿಮಾನಿಗಳು ಅಥವಾ ನಿಮ್ಮ ಸಹಪಾಠಿಗಳು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಮುದಾಯದವರು ಏನಾದ್ರೂ ಆ ಮುಂದಿನ ಮಟ್ಟದಲ್ಲಿ ಹೋಗಿ ಇವ್ರಿಗೆ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು, ಇನ್ನು ನಮ್ಮ ಸಮಾಜವನ್ನ ಸುಧಾರಿಸಬೇಕು ಅನ್ನೋ ರೀತಿ ಏನಾದ್ರೂ ಅಥವಾ ಟಿಕೆಟ್ ಕೇಳೋ ವಿಷಯದಲ್ಲಾಗ್ಲಿ, ನಿಗಮ ಮಂಡಳಿ ಅಧ್ಯಕ್ಷರುಗಳಲ್ಲಾಗ್ಲಿ ತಾವು ಅದಕ್ಕೆ ಏನಾದ್ರೂ ಅಭಿಮಾನಿಗಳಿಗೆ ಸ್ಪಂದಿಸ್ತೀರಾ ಅಥವಾ ಪಕ್ಷ ಹೇಳ್ದಂಗ್ ಕೇಳ್ತಾರ ಅಂತ? ಸರ್, ನಾನು ಈಗಾಗ್ಲೇ ಬಹಳ ಸಾರಿ ನನ್ ಜೊತೆ ಚರ್ಚೆ ಆಗಿದೆ ಸರ್. ಚರ್ಚೆ ಆದಂತ ಸಂದರ್ಭದಲ್ಲಿ ನಾನು ಪಕ್ಷದ ನಿರ್ಣಯಕ್ಕನೇ ಬದ್ಧನಾಗಿರ್ತೀನಿ. ಪಕ್ಷ ಏನ್ ನಿರ್ಣಯ ತಗೋತೈತಿ, ಶಾಸಕರುಗಳು ಏನ್ ನಿರ್ಣಯ ತಗೋತಾರ. ಯಾಕಂದ್ರ ನೋಡಿ, ಈ ಎಲ್ರು ಹಿರಿಯರು ಆಲ್ಮೋಸ್ಟ್ ಏನಾಗಿದೆ ಅಂತ ಹೇಳಿ ಸ್ವಾತಂತ್ರ್ಯ ಸಿಕ್ಕ ನಂತರ ಶಾಸಕರಾದವರು, ಸ್ವಾತಂತ್ರ್ಯ ಸಿಕ್ಕ ನಂತರ ಮಂತ್ರಿಗಳಾದವರು. ಅವ್ರ ಮುಂದೆ ನನ್ಕಿಂತ ಆಲ್ಮೋಸ್ಟ್ ಅವ್ರ ಮಕ್ಕಳೇ 50 ವರ್ಷದವ್ರು ಅದಾರ. ಹಂಗಾಗಿ ನಾನು ಸಣ್ಣವ. ಅವ್ರಿಗೆಲ್ಲ ಕೊನೆಯದಾಗಿ ಅವ್ರು ಹೇಳ್ತಿರ್ತಾರೆ ಒಂದೊಂದ್ ಟೈಮ್ ಭಾಷಣದಲ್ಲಿ, ರಾಜು ನನ್ ಮಗಾರಿ ಅಂತ ಇರ್ತಾರೆ. ಹಂಗ ಮಾತ್ರ ನಾ ಡಿಸಿಷನ್ ತಗೋಂಗಿಲ್ಲ. ಅವರೇ ಏನ್ ನಿರ್ಣಯ ತಗೋತಾರ ಅದಕ್ಕೆಲ್ಲದಕ್ಕೂ ಬದಲಾಗಿರ್ತೀನಿ. ಓಕೆ ಸರ್, ಖಂಡಿತವಾಗ್ಲು. ಯಾಕೆಂದ್ರೆ ಜನರ ಅಭಿಪ್ರಾಯಗಳನ್ನ ನಾವು ತಿಳ್ಕೊಂಡಾಗ ಸೊ ಇವಾಗ್ಲೇನೆ ಇಷ್ಟೊಂದು ನಮ್ಮ ಸಮುದಾಯದ ಪರ ಮತ್ತು ಪಕ್ಷದ ಫಲ ಹಲವಾರು ಸುಮಾರು ನ್ಯಾಯ ನಿಬಿದಿಗಳು ಏನೇ ಬರ್ಲಿ, ಏನೋ ಸಮಾಜದಲ್ಲಿ ಬಂದಂತ ಕೆಲಸವನ್ನ ನಿರ್ಭೀತವಾಗಿ ಮಾಡುವಂತ ಏಕೈಕ ಮನುಷ್ಯ ರಾಜು ಮನ್ನಿಕೇರಿ ಅಂತಾರೆ. ಸೊ ಇನ್ನೂ ಇದನ್ನ ನಿಮ್ಮ ಸೇವೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಾಗ್ಬೇಕಂದ್ರೆ ಖಂಡಿತವಾಗ್ಲು ನಿಮ್ಗ ಅವಕಾಶ ಸಿಕ್ಕಾಗ ತಾವು ನಿರ್ವಹಿಸಕ್ ತಯಾರಿದ್ದೀರಾ? ಸರ್, ಆಲ್ಮೋಸ್ಟ್ ನೋಡಿ ಸರ್, ನಂದು 2001 ತೆಗೆದ್ರು ಕೂಡ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡಿದೆ. ಸ್ಲಮ್ ಏರಿಯಾದ ಜನರಿಗೋಸ್ಕರ ಹೋರಾಟ ಮಾಡಿದೆ. ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದೆ. ರೈತರ ಪರವಾಗಿ ಹೋರಾಟ ಮಾಡಿದೆ. ಅಂಗವಿಕಲರ ಪರವಾಗಿ ಹೋರಾಟ ಮಾಡಿದೆ. ಕುಷ್ಠರೋಗಿಗಳ ಪರವಾಗಿ ಹೋರಾಟ ಮಾಡಿದ್ದೀನಿ. ರಸ್ತೆಗಳ ಸಲುವಾಗಿ ಹೋರಾಟ ಮಾಡಿದ್ದೀನಿ. ಈ ಏನು ದೇವದಾಸಿ ಪದ್ಧತಿ ಇದೆಯಲ್ಲ ಅದಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ. ಎಲ್ಲ ರೀತಿಯ ವಿನೂತನವಾದಂತಹ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಂತ ವ್ಯಕ್ತಿ ನಾನು. ಇವತ್ತು ಅಲ್ಲಿ ನನಗೆ ಯಾವ್ದಾರ ಒಂದು ಅವಕಾಶ ಸಿಗ್ತೈತಿ ಮಾಡ್ತಾರ ಅಂತ ಹೇಳಿದ್ರ ಅವ್ರಿಗೆ ಬಿಟ್ಟಿದ್ದದು. ಸಾರ್ವಜನಿಕರು ಗಮನಿಸಿ ಆಯ್ತು ರಾಜು ಅವರೇ ನಿಮ್ಗಿಂತ ಈ ಕೆಲಸ ಮಾಡಿದ್ರೆ ನೀವ್ ಸೂಕ್ತ ಅಂತ ಹೇಳಿ ಅವ್ರ ನಿರ್ಣಯ ತಗೊಂಡ್ರ ಅದನ್ನೇ ಮಾಡ್ತೀನಿ. ಅಲ್ಲ ಸರ್, ಈಗ ಖಂಡಿತವಾಗ್ಲೂ ತಾವು ಎಲ್ಲಾ ವರ್ಗದ ಪರ ಮತ್ತು ಎಲ್ಲಾ ಜನಾಂಗದ ಪರ ನೀವು ಸುದೀರ್ಘವಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದೀರಿ ಸರ್. ಈಗ ಸೊ ಇದ್ರ ಮಧ್ಯೆ ವೈಯಕ್ತಿಕವಾಗಿ ರಾಜಕಾರಣದಲ್ಲಾಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು, ತಮ್ಮ ಸ್ನೇಹಿತರಲ್ಲಿ ಆಗಿರ್ಬೋದು, ಏನಾದ್ರೂ ಈ ರಾಜಕೀಯ ನಿನಗ್ ಸರಿ ಹೊಂತಾ ಇಲ್ಲ, ನೀನ್ ಬಂದ್ಬಿಡು, ಪತ್ರಿಕೋದ್ಯಮದಲ್ಲಿ ಇದ್ಬಿಡು ಅಥವಾ ನಿನ್ನ ವಕೀಲನ ಆಗಿದ್ ಬಿಡು ಅಂತ ಯಾವತ್ತಾದ್ರೂ ನಿಮ್ಗೆ ಅದ ಅನ್ಸಿದೆ ಸರ್ ಆ ತರ ಮಾತುಗಳು? ಖಂಡಿತ ಸರ್, ಖಂಡಿತ. ಆಲ್ಮೋಸ್ಟ್ ಒಂದಿಷ್ಟು ಕೆಲ ಜನ ಗೆಳೆಯರು ಏನಿದೆಯಲ್ಲ ಅವರು ಇಲ್ಲ ನೀ ಲಾಯರ್ ಆಗಿದ್ರೆ ಮಾತ್ರ ಬಹಳ ಚೆನ್ನಾಗಿತ್ತು, ಪತ್ರಕರ್ತರಾಗಿದ್ದಿದ್ರೆ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ದು ಬಹಳ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ನೋಡ್ರಿ, ನಮ್ಮ ಚಿಂತನೆಗಳು ಅಷ್ಟಕ್ಕೆ ಸೀಮಿತ ಆದ್ರೆ ಉಪಯೋಗ ಇಲ್ಲ. ನಮ್ಮ ಸಿದ್ಧತೆಗಳು ಹೆಂಗಿರ್ಬೇಕಂತ ಹೇಳಿದ್ರೆ ಸಾಮಾಜಿಕ ಚಿಂತನೆಗಳು ಸಮಾಜವಾದಿ ಸಿದ್ಧಾಂತಗಳನ್ನ ಒಪ್ಕೋಬೇಕಾಗತ್ತೆ. ಸಮಾಜವಾದಿ ಸಿದ್ಧಾಂತಗಳನ್ನ, ಜಾತ್ಯತೀತ ಸಿದ್ಧಾಂತಗಳನ್ನ ಒಪ್ಕೊಂಡ್ರೆ ಮಾತ್ರ ನಾವು ರಾಜಕೀಯದಲ್ಲಿ ವಕೀಲನಾಗಿ, ಪತ್ರಕರ್ತನಾಗಿ ಎಲ್ಲಾ ರಂಗದಲ್ಲಿನೂ ಕೂಡ ಅದು ಒಗ್ಗೂಡುತ್ತೆ. ಓಕೆ ಸರ್, ಈಗ ತಾವೆಲ್ಲ ಬಂದ್ರಿ, ಆ ಕಡೆ ಈ ಕಡೆ ಎಲ್ಲ ಆ ಕಲ್ಲಿಗೆ ಈ ಕಲ್ಲಿಗೆ ಹೊಡೆದಾಡಿ ಈ ಸ್ಥಾನದಲ್ಲಿ ಕುಂತಿದಿರಿ. ಸೊ ಯಾವತ್ತಾದ್ರೂ ಕುಟುಂಬದಿಂದ ಹಿಂಗೇ ಮಾಡ್ಬೇಕಿತ್ತು ನೀನು, ಅಥವಾ ಕುಟುಂಬದ ಕಷ್ಟ, ಅಥವಾ ನೀವು ಈ ತರ ಬಂದಾಗ ಒಂಥರ ಸಮಾಜಕ್ಕೆ ನೀವು ಇದ್ ಬಿಟ್ಟಾಗ ಕುಟುಂಬಕ್ಕೆ ಸಮಯ ಕೊಡದೇ ಇದ್ದಾಗ ಅಥವಾ ತಂದೆ ತಾಯಿಗಳಿಗೆ ಸಮಯ ಕೊಡದೇ ಇದ್ದಾಗ ಎಲ್ಲೋ ಒಂದ್ ಕಡೆ ಬ್ಯಾಡಪ್ಪ ನಮ್ಗೆ ಯಾವ್ದು ಸುಮ್ ನಾನ್ ಪೂರ್ತಕ್ಕೆ ನಾನು ಇದ್ ಬಿಡ್ಬೇಕು ಅನ್ನೋದು ಯಾವತ್ತಾದ್ರೂ ತಮ್ಗೆ ಸರಿ ಕಲ್ಪನೆ? ಇಲ್ಲ ಸರ್, ಹಂಗೇನ್ ಅನ್ಸಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಸಿದ್ದಪ್ಪ ಮನ್ನಿಕೇರಿ ಅಂತ ಹೇಳಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಹೀಗಾಗಿ ಆಗಿನ ಕಾಲದಲ್ಲಿ ಅವ್ರು ವಕೀಲರಾಗಿದ್ದವರು. ಆಗಿನ ಕಾಲದಲ್ಲಿ ಮೀಸಲಾತಿಗಾಗಿ ಹೋರಾಟ ಮಾಡಿದವರು. ಆಗಿನ ಕಾಲದಲ್ಲಿನೇ ದೇವದಾಸಿ ಪದ್ಧತಿಗೋಸ್ಕರ ಹೋರಾಟ ಮಾಡಿದವರು. ಆಗಿನ ಕಾಲದಲ್ಲಿನೇ ಅವರು ಉಮಾ ಅಂದ್ರೆ
5 ದಿನಗಳ ನಿರಂತರವಾಗಿ ನಡೆಯುವಂತ ಮದುವೆಯನ್ನ ಬಂದ್ ಮಾಡಿಸ್ತವ್ರು. ನೆಹರು ಅವ್ರ ಜೊತೆ ಒಡನಾಟ ಇತ್ತು, ಇವ್ರು ದೇವರಾಜ ಅರಸು ಅವ್ರ ಜೊತೆ ಒಡನಾಟ ಇತ್ತು. ಇಂಥವ್ರೆಲ್ಲ ಇರೋದ್ರಿಂದ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ವಿಷಯ ಸಾಮಾಜಿಕವಾಗಿ ಎಲ್ರು ಇರೋ ಕಾರಣಕ್ಕೆ ನನ್ಗೆ ಯಾರು ನಮ್ಮ ಮನೆಯಲ್ಲಿ ಆಗ್ಲಿ ನನ್ ಗೆಳೆಯರಾಗ್ಲಿ ಇಲ್ಲಿ ಬೇಡ ಅಂತ ಅಂದಿಲ್ಲ. ಅಲ್ಲ ಓಕೆ ಸರ್, ಈಗ ಇಷ್ಟೆಲ್ಲಾ ಇದನ್ನಾಯ್ತು, ಎಲ್ಲಾ ತರದಲ್ಲಿನೂ ಒಳ್ಳೇದಾಯ್ತು, ಎಲ್ಲಾ ತರದಲ್ಲಿನೂ ಒಂದು ದಾರಿ ದೀಪವಾಗಿ ಬಂದಿದ್ದೀರಿ. ಈಗ ರಾಜು ಮಣ್ಣಿಕೇರಿ ಅವರದ ಮುಂದಿನ ನಡೆ ಏನು ಸರ್? ಈಗ ಪಕ್ಷದ ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದೀನಿ. ಈಗ ನಮ್ದು ಕಾರ್ಮಿಕರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಒಂದ್ ಕಾನ್ಸೆಪ್ಟ್ ಏನ್ ಆಗ್ತಾ ಇದೆ ದೇಶದಲ್ಲಿ ಅಂತ ಆಲೋಚನೆ ಮಾಡಿದಾಗ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತಾರೆ. ಸಾರ್ವಜನಿಕರ ಪ್ರತಿಯೊಬ್ಬ ವ್ಯಕ್ತಿ ಸರ್ಕಾರ ಇಲಾಖೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಕೆಲವೇ ಸೆಕೆಂಡ್ ನಲ್ಲಿ ಅವ್ರಿಗೆ ಸೌಲಭ್ಯಗಳು ಸಿಗ್ಬೇಕು. ಅದು ಯಾವ ರೀತಿ ಸಿಗ್ಬೇಕು, ಅದು ಯಾವ ರೀತಿ ವಂಚನೆ ಆಗ್ತಾ ಇದೆ, ಅದು ಯಾಕೆ ಅವ್ರಿಗೆ ಮೂಲಭೂತ ಸೌಲಭ್ಯಗಳ ಸಿಗುವಂತ ಸಂದರ್ಭದಲ್ಲಿ ಯಾಕೆ ಹಿನ್ನಡೆ ಆಗ್ತಾ ಇದೆ, ಈ ವಿಷಯಕ್ಕೆ ಬಂದಾಗ ಅದನ್ನ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಇಲಾಖೆಯಲ್ಲಿ ಆಗಿರ್ಬೋದು, ಸರ್ಕಾರಕ್ಕ ಮನವರಿಕೆ ಮಾಡುವಂತ ವಿಷಯದಾಗಿರ್ಬೋದು, ಅದನ್ನ ಒಂದು ಬುಕ್ ಅನ್ನ ಬರೀತಾ ಇದ್ದೀನಿ ಸರ್. ನಮ್ಮ ರಾಜ್ಯ ಸರ್ಕಾರಕ್ಕೆ ಅದನ್ನ ನಾಳೆ ಅದನ್ನ ಆ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿ, ಆ ಚಿಂತನೆಗಳು ಏನಿವೆ, ಸಾರ್ವಜನಿಕ ಮೈಂಡ್ ಹೇಗಿದೆ, ಅಧಿಕಾರಿಗಳ ಮೈಂಡ್ ಹೇಗಿದೆ, ಮೇಲ ರಾಜಕಾರಣಿಗಳ ವಿಷಯದಲ್ಲಿ ರಾಜಕಾರಣಿಗಳು ಏನ್ ತಪ್ಪು ಮಾಡ್ತಾ ಇದ್ದಾರೆ, ಈ ವಿಷಯದಲ್ಲಿ ಅವರು ಸುದೀರ್ಘವಾಗಿ ಈ ನಿರ್ಣಯ ತಗೊಂಡ್ರೆ ಸಾರ್ವಜನಿಕರಿಗೆ ಎಷ್ಟು ಒಳ್ಳೇದಾಗತ್ತೆ ಅನ್ನುವಂತ ಕಲ್ಪನೆಯಲ್ಲಿ ಆಡಳಿತಾತ್ಮಕ ವಿಷಯದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ನಮ್ಮ ದೇಶದಲ್ಲಿ ಅತ್ಯಂತ ಅವಶ್ಯಕತೆ ಇದೆ ಸರ್. ಒಳ್ಳೆ ಸರ್. ಈಗ ನಾನು ಕೊನೆಯದಾಗಿ ತಮ್ಮ ಮಾತಾಡಿಸ್ತೇನೆ. ಈಗಿನ ಯುವಕರಿಗೆ ರಾಜಕೀಯದಲ್ಲಿ ಯಾವ ರೀತಿ ಇರ್ಬೇಕು, ಎಲ್ಲೋ ಒಂದು ಕಡೆ ರಾಜಕೀಯ ಬಂದು ಅವ್ರದೇ ಆದಂತ ಆ ಪ್ಲಾಟ್ಫಾರ್ಮ್ ಅನ್ನ ಹಾಳು ಮಾಡ್ಕೊಂತ ಇದ್ದಾರೆ, ಎಲ್ಲೋ ಒಂದು ಕಡೆ ಸಮುದಾಯ ಹೆಸರು ಹೇಳ್ಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೊಂತ ಇದ್ದಾರೆ, ವಿದ್ಯಾಭ್ಯಾಸ ಕಡೆ ಹೋಗ್ತಾ ಇಲ್ಲ. ಸೊ ಅಂತವ್ರಿಗೆಲ್ಲ ತಮ್ಮ ಕಡೆಯಿಂದ ಕಿವಿ ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ನಾನು ಬಹಳ ದಿನಗಳ ಕಾಲ ಸಾಮಾಜಿಕವಾಗಿ ಮತ್ತು ರಾಜಕಾರಣದಲ್ಲಿ ಇದ್ದೀನಿ. ವಿದ್ಯಾರ್ಥಿ ದಿಶೆಯಿಂದ ಬಂದಿದ್ದೀನಿ. ಈಗಿನ ಯುವಕರು ಈ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗೆ ಸೀಮಿತ ಆಗ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರ ಅದನ್ನ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕು. ಆ ವ್ಯಕ್ತಿ ಯಾವ ಸಮಸ್ಯೆಗೊಳಗಾದಂತ ವ್ಯಕ್ತಿ ಇದ್ದಾನೆ ಅವನ ಹತ್ರ ಹೋಗ್ಬೇಕು. ಮತ್ತು ಏನು ನಾಯಕತ್ವ ಅಂತ ಹೇಳಿದ್ರೆ ಏನು ಅನ್ನೋದು ಅರ್ಥ ಮಾಡ್ಬೇಕು. ಸ್ಪೀಚ್ ಮಾಡೋದು ಕಲ್ಕೋಬೇಕು. ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಗಳನ್ನ ಸ್ಟಡಿ ಮಾಡ್ಬೇಕು. ಒಳ್ಳೆ ಒಳ್ಳೆ ವಿಷಯಗಳನ್ನ ಅವ್ರು ಏನ್ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು. ದೇಶದ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು, ರಾಜ್ಯದ ಸ್ಥಿತಿಗತಿಗಳ ಅಧ್ಯಯನ ಮಾಡ್ಬೇಕು, ತಮ್ಮ ತಾಲೂಕಿನಲ್ಲಿ ಏನಾಗ್ತಾ ಇದೆ, ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತ ವಿಷಯಗಳನ್ನ ಸ್ಟಡಿ ಮಾಡ್ಬೇಕು. ತಮ್ಮದೇ ಆದಂತ ಪಕ್ಕದಲ್ಲಿರುವಂತ ತಮ್ಮ ಊರಿನ ಕಚೇರಿಯಲ್ಲಿ ನಮಗ್ ಯಾಕೆ ನೀರು ಸಿಗ್ತಾ ಇಲ್ಲ, ನಮ್ಗೆ ಯಾಕೆ ಬೆಳಕು ಸಿಗ್ತಾ ಇಲ್ಲ, ನಮ್ಗೆ ಯಾಕೆ ಒಳಚರಂಡಿ ಅವಕಾಶ ಸಿಗ್ತಾ ಇಲ್ಲ, ಇಂಥ ವಿಷಯದಲ್ಲಿ ತಗೋಬೇಕು ವಿನಃ ಯಾವ್ದಾದ್ರು ರಾಜಕಾರಣಿ ಬಂದಾಗ ಅವ್ರ ಪಕ್ಕದಲ್ಲಿ ನಿಂತು ಒಂದು ಫೋಟೋ ಹೊಡೆದು ವಾಟ್ಸ್ಆಪ್ ಫೇಸ್ಬುಕ್ ನ ಹಾಕಿದರೆ ಲೀಡರ್ ಅಂತ ಅನ್ನೋದಲ್ಲ. ಅವ್ರ ಕಾನ್ಸೆಪ್ಟ್ ಏನ್ ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳು, ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತಗಳು, ನೆಹರು ಅವರ ಸಿದ್ಧಾಂತಗಳು, ಇಂದಿರಾ ಗಾಂಧೀಜಿಯವರ ಸಿದ್ಧಾಂತಗಳು, ಎಲ್ಲ ದೇಶದ ನಾಯಕರುಗಳ ಸಿದ್ಧಾಂತಗಳನ್ನ ತಗೊಂಡು ನಾಯಕತ್ವ ಒಪ್ಕೊಂಡು ರಾಜಕಾರಣದಲ್ಲಿ ಬಂದ್ರೆ ಮಾತ್ರ ಒಳ್ಳೆ ವ್ಯಕ್ತಿ ಆಗ್ಬೋದು. ಆದ್ರೆ ಇವತ್ತಿನ ವ್ಯವಸ್ಥೆಗಳು ನೋಡಿದ್ರೆ ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗ್ತಾ ಇದೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಅದಕ್ಕೆ ಈಗಿನ ಯುವಕರು ಅವರು ಹಿರಿಯರೊಂದಿಗೆ ಅನ್ಯೋನ್ಯವಾಗಿ ತಮ್ಮ ಶಿಕ್ಷಣದ ಕಡೆ, ತಮ್ಮ ಆರ್ಥಿಕ ಪರಿಸ್ಥಿತಿ ಕಡೆ ಪ್ರಮುಖವಾದಂತ ಗೌರವ ಕೊಟ್ಟು ಅವರ ತಂದೆ ತಾಯಿನ ಮೊದಲು ನೋಡ್ಕೊಂಡು ಆಮೇಲೆ ಎಲ್ಲ ಇವನ್ನೆಲ್ಲ ಮಾಡಿದ್ರೆ ಬಹಳ ಸೂಕ್ತ ಅಂತ ಹೇಳಿ ನನಗೆ. ಓಕೆ ಸರ್, ಖಂಡಿತವಾಗ್ಲು ನಿಮ್ಮ ಜೀವನದ ಬಗ್ಗೆ ನಾವು ಅಷ್ಟು ಸವಿಸ್ತಾರವಾಗಿ ತಿಳಿಸಿಲ್ಲ. ಅದನ್ನು ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ನಾನು ನಮ್ಮ PMTV ವೀಕ್ಷಕರ ಮುಂದೆ ಅದನ್ನ ನಾವು ಇಡ್ತೀವಿ. ಈಗ ನಮಗೆ ಒಳ ಮೀಸಲಾತಿ ಬರದಲು ಮತ್ತೆ ಒಳ ಮೀಸಲಾತಿ ವಿರುದ್ಧವಾಗಿ ಕುರಿತಾದ ಒಂದು ಸ್ಪಷ್ಟವಾದ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ನಿಮ್ಮ ಮುಖಂಡತ್ವದಲ್ಲಿ ನೀವು ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಇನ್ನೊಂದು ಯುವಕರ ಬಗ್ಗೆನೂ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಿ. ಫೋಟೋ ವಿಡಿಯೋದಲ್ಲಿ ಮಾತ್ರ ಲೀಡರ್ ಅಲ್ಲ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮ ಪತ್ರಿಕೋದ್ಯಮ ಮತ್ತೆ ನಿಮ್ಮ ವಕೀಲ್ ಮತ್ತು ಸಮಾಜ ಸೇವೆಯಲ್ಲಿರುವಂತದ್ದು ಮತ್ತೆ ರಾಜಕಾರಣದಲ್ಲಿ ಇರುವಂತದ್ದು ಹಲವು ರೀತಿ ಮುಂದುವರಿಲಿ. ಹಾಗೆ
ನಮ್ಮ ರಾಜ್ಯದ ಜನ ನಿಮ್ಗೆ ಹೀಗೆ ಬೆಂಬಲವಾಗ್ಲಿ, ನಿಮ್ಮ ಆಶೀರ್ವಾದಿಸಲಿ. ಆ ಜನರ ಅಭಿಪ್ರಾಯ ಮುಖಾಂತರ ನಾಳೆ ಎಲ್ಲೋ ಒಂದಿನ MLC ಆಗಿರ್ಬೋದು, MLA ಆಗಿರ್ಬೋದು, ಖಂಡಿತವಾಗ್ಲು ನಮ್ಮ ಮಾಧ್ಯಮ ಸದಾ ನಿಮ್ ಜೊತೆ ಸಹಕಾರ ಅಂತ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ ಮುಂದುವರಿಲಿ. ಮತ್ತೊಂದು ವಿಚಾರವನ್ನ ಬೇರೆ ಇನ್ನೊಂದು ಚರ್ಚೆಯಲ್ಲಿ ನಾನು ವ್ಯಕ್ತಪಡಿಸ್ತೀವಿ, ಬೇರೆ ಯಾವ ರೀತಿಯಾದಂತದ್ದು. ಇವತ್ತು ನಮ್ಗೆ ಈ ನಿಮ್ಮ ಕಿರು ಪರಿಚಯವನ್ನ ಮಾಡಿದೀವಿ. ಆಮೇಲೆ ಇನ್ನೊಂದು ಸ್ಪಷ್ಟತೆ ಏನಪ್ಪಾ ಅಂದ್ರೆ, ರಾಜಕಾರಣಿ ಬಿಟ್ಟು ಮತ್ತೆ ಸಮುದಾಯವನ್ನ ಬಿಟ್ಟು ನಿಮ್ಮ ನಡೆದ ಬಂದ ದಾರಿಯನ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ವಿಸ್ತಾರವಾಗಿ ತಿಳಿಸ್ತೀವಿ. ಸ್ನೇಹಿತರೆ, ನೋಡಿದ್ರಲ್ಲ ರಾಜು ಮಣ್ಣಿಕೇರಿ ಅವರ ವಿಶೇಷತೆ ಅಂತಿರೋ ಅಥವಾ ಅವನ ಸಾಧನೆ ಅಂತಿರೋ ಅಥವಾ ಒಂದು ವರ ಅಂತಿರೋ ಅದು ಗೊತ್ತಿಲ್ಲ. ಎಸ್ಪೆಷಲಿ ಆಗಿ ಇದು ಸಮುದಾಯದವರನ್ನ ಅರ್ಥ ಮಾಡ್ಕೋಬೇಕು, ಇಷ್ಟೊಂದು ಸವಿಸ್ತಾರವಾಗಿ ಹೇಳಿರುವಂತದ್ದು. ಯಾಕೆಂದ್ರೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ರೀತಿಯಾಗಿ ಸಿಗುವಂತದ್ದು ಸಿಕ್ಕಿರಲ್ಲ. ನಾವ್ ಎಷ್ಟೇ ಪ್ರಯತ್ನ ಪಟ್ರು ಈಸಿಯಾಗಿ ಸಿಗೋದನ್ನ ಬೆಲೆ ಇರಲ್ಲ. ಬೆಲೆ ಕೊಟ್ಟು ತಗೊಳ್ಳೋದನ್ನ ತುಂಬಾ ದೊಡ್ಡದಾಗಿ ಹೊಗಳ್ತಾ ಇರ್ತಾರೆ. ನೀವು ಈಸಿಯಾಗಿ ಸಿಕ್ಕಿದೆ ಅಂತ ಬಿಡಕ್ ಹೋಗ್ಬೇಡಿ. ನಾಳೆ ಒಂದಿನ ಎಷ್ಟೋ ಸಮುದಾಯದವರು ನಮ್ಮ ಸಮುದಾಯದಲ್ಲಿ ಇಲ್ಲ ಅಂತ ಕೊರಗ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳನ್ನ ನೋಡಿ ಅದೇ ರೀತಿಯಾದಂತ ನೀವು ಕೂಡ ಇವ್ರಿಗೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದಾದಂತ ಸ್ಥಾನವನ್ನ ಸಿಗುವಂತ ವ್ಯವಸ್ಥೆ ಮಾಡ್ರಿ. ನೀವು ಕೂಡ ಇವರಿಗೆ ಮನವರಿಯುವಂತ ಕೆಲಸಗಳನ್ನ ಮಾಡಿ ಅವರ ಸಿದ್ಧಾಂತದಲ್ಲಿ ನೀವು ಬದುಕ್ರಿ. ಅವರು ಒಳ್ಳೆಯವರಾದ್ಮೇಲೆ ಅವ್ರು ಒಳ್ಳೆ ಸಿದ್ಧಾಂತಕ್ಕೆ ನಿಮ್ ಒಪ್ತಾರೆ. ನಿಮ್ಮನ್ನ ಒಪ್ಪಿಲ್ಲ ಅಂದ್ರೆ ನಿಮ್ಮ ಹತ್ರ ಒಳ್ಳೆ ಸಿದ್ಧಾಂತ ಇಲ್ಲ ಅಂತ ಇದ್ರಷ್ಟ ಅರ್ಥ. ಎಷ್ಟೇ ಸ್ನೇಹಿತರೆ, ಇವತ್ತು ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ರಾಜು ಮಣ್ಣಿಕೇರಿ ಅವರದು ಮೊದಲನೇ ಎಪಿಸೋಡ್ ಅನ್ನ ಮಾಡಿದೀವಿ. ಇನ್ನು ಎರಡನೇ ಎಪಿಸೋಡ್ ಅನ್ನ ಇನ್ನು ಬರೋ ದಿನಮಾನದಲ್ಲಿ ನಾನು ನಮ್ಮ ಮಾಧ್ಯಮದಲ್ಲಿ ಡೇಟ್ ಅನ್ನ ಅನೌನ್ಸ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮವಾಗಿತ್ತು. ಇವತ್ತು VMTV ಸ್ಟುಡಿಯೋಗೆ ಬಂದು ನಾವು ಬಂದಿದ್ರು. ಅವರ ಸ್ವಲ್ಪ ಪರಿಚಯನ್ನ ಮಾಡಿದ್ವಿ. ಅದ್ರ ರಾಜಕೀಯ ಜೀವನದ ಬಗ್ಗೆನೆ ಮಾತಾಡಿದ್ವಿ. ಮುಂದಿಂದು ಕುಟುಂಬ ಯಾವ ರೀತಿ ಬಂದ್ರು, ಯಾವ ರೀತಿ ಬೆಳೆದ್ರು, ಅವ್ರ ಶಿಕ್ಷಣ ಹೆಂಗಿತ್ತು, ಅವ್ರೊಬ್ಬ ಯಾವ ರೀತಿ ಶಿಕ್ಷಣ ಕಲಿಬೇಕಾದ್ರೆ ಏನ್ ಕಷ್ಟ ಆಗಿತ್ತು ಅನ್ನೋದು ಕುರಿತಾಗಿ ಆ ಮೂರರ ಬಗ್ಗೆನೂ ಅದ್ ನಿಜವಾದ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ. ಸರ್, ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನೀವು ತಾವು ಸಂಪಾದಕರು, ಟಿವಿ ಮಾಧ್ಯಮದವರು, ಇದೇ ರೀತಿ ಪ್ರೀತಿ ವಿಶ್ವಾಸ ನಮ್ಮೇಲಿರ್ಲಿ. ಈ ನಮ್ಮ ಸಂದರ್ಶನಕ್ಕೆ ಕರೆಸಿದ್ದಕ್ಕೆ ತಮ್ಮ ಅನಂತ ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ. ಸೊ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಸ್ನೇಹಿತರೆ, ರಾಜು ಮಣ್ಣಿಕೇರಿ ಅವರಿಗೆ ಯಾವ ಸ್ಥಾನ ಸಿಗಬೇಕು, ಯಾವ ಮಟ್ಟದಲ್ಲಿ ಹೋಗ್ಬೇಕು, MLA ಆಗ್ಬೇಕಾ, MP ಆಗ್ಬೇಕಾ, MLC ಆಗ್ಬೇಕಾ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೇಕಾ ಅನ್ನೋದು ದಯವಿಟ್ಟು ಈ ನಮ್ಮ ಮಾಧ್ಯಮಕ್ಕೆ ಕಮಿಟ್ ಮಾಡಿ ಸ್ನೇಹಿತರೆ. ಇಂಥ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾ ಬರ್ತಾ ಇದ್ದೀವಿ, ಪರಿಚಯ ಮಾಡಿಸ್ತೀವಿ, ಮುಂದೇನು ಕೂಡ ಪರಿಚಯ ಮಾಡಿಸ್ತೀವಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಕಾರ್ಯಕ್ರಮ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯನ್ನ ತರ್ತೀವಿ. ನಿಮ್ಮ ಸಂಪಾದಕ GK ಮಂಜುನಾಥ್. ನಮಸ್ಕಾರ.